ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ 108 ದಿನದ ಧ್ಯಾನ, ಮೌನ ಹಾಗೂ ಉಪವಾಸದ ಸಪ್ತಾಹವನ್ನು ಮೇಡಮ್ ಏನ್ ಹಮ್ಮಿಕೊಂಡಿದ್ದಾರೆ, ಆ ಒಂದು ನಿಟ್ಟಿನಲ್ಲಿ ದಿನ ಬೆಳಗಿನ ಜಾವ ನಾವು 5 ಗಂಟೆಗೆ ಕರೆಕ್ಟ್ ಆಗಿ ಈ ಝೂಮ್ ಮೀಟಿಂಗ್ ಅಲ್ಲಿ ಜಾಯಿನ್ ಆಗ್ತಾ ಇದೀವಿ. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಕೈ ಬೆರಳುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ನ ಕ್ರಾಸ್ ಮಾಡ್ಕೊಳ್ಳಿ, ಹಗುರವಾಗಿ ಕಣ್ಮುಚ್ಚಿ. ಕನ್ನಡಕ ಹಾಕೊಂಡಿದ್ರೆ ತೆಗ್ದಿಟ್ಬಿಡಿ ಮಾಸ್ಟರ್ಸ್. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ, ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಉಸಿರೇ ನಮ್ಮ ಗುರು, ಉಸಿರೇ ದೈವ ಶಕ್ತಿ, ಉಸಿರೇ ಬ್ರಹ್ಮಾಂಡದ ಶಕ್ತಿ. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲ ಕೂಡ ಧ್ಯಾನವನ್ನು ಮಾಡೋಣ. ನಾವು ಉಸಿರಿನ ಜೊತೆಗೆ ಇದ್ದು ದಿನಾಲೂ ಕೂಡ ಹೊಸ ಹೊಸ ವಿಷಯಗಳನ್ನು ನಾವು ತಿಳ್ಕೊಳ್ತಾನೇ ಇರಬೇಕು. ಏನೋ ಒಂದು ನಾವು ತಿಳ್ಕೊಳ್ತಾನೇ ಇರಬೇಕು, ಕಲಿತಾನೇ ಇರಬೇಕು. ಪ್ರಾಪಂಚಿಕವಾಗಿರಲಿ, ಆಧ್ಯಾತ್ಮಿಕವಾಗಿರಲಿ, ಎರಡೂ ಕೂಡ ನಾವು ಕಲ್ತ್ಕೊಳ್ತಾ ಇರಬೇಕು, ಕಲಿತಾ ಇರಬೇಕು. ಬೆಳಗ್ಗಿಂದ ಸಾಯಂಕಾಲವರೆಗೂ, ರಾತ್ರಿವರೆಗೂ ನಾವು ಪ್ರಾಪಂಚಿಕವಾಗಿ ಕೆಲಸವನ್ನು ಮಾಡ್ತಾಯಿದ್ರೆ ಪ್ರಾಪಂಚಿಕವಾಗಿ ಇರೋದನ್ನು ಕೂಡ ನಾವು ಕಲ್ತ್ಕೊಳ್ತಾ ಇರಬೇಕು, ಕಲಿತಾ ಇರಬೇಕು. ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಕೂಡ ನಾವು ಪ್ರಾಪಂಚಿಕವಾಗಿ ಜೀವಿಸ್ತಾ ಇರಬೇಕು. ಸಾಯಂಕಾಲದಿಂದ ಮತ್ತೆ ಬೆಳಗಿನವರೆಗೂ ಕೂಡ ನಾವು ಆಧ್ಯಾತ್ಮಿಕವಾಗಿರಬೇಕು. ನಮ್ಮ ಜೊತೆಗೆ ನಾವಿದ್ದು ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನದಲ್ಲಿ ನಾವು ಆಧ್ಯಾತ್ಮಿಕವಾಗಿ ನಾವಿರಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ಪ್ರಾಪಂಚಿಕವಾಗಿಯೂ ಕೂಡ ತಿಳ್ಕೊಳ್ತಾ ಇರಬೇಕು.
ಕೇವಲ ಆಧ್ಯಾತ್ಮಿಕವನ್ನೇ ನಾವು ತಿಳ್ಕೊಳ್ಳೋದಲ್ಲ, ಆಧ್ಯಾತ್ಮಿಕವನ್ನು ಕೂಡ ತಿಳ್ಕೊಳ್ತಾ ಪ್ರಾಪಂಚಿಕವನ್ನು ಕೂಡ ನಾವು ತಿಳ್ಕೊಳ್ತಾ ಇರ್ತೀವಿ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ಇಲ್ಲೇ ಕೂತ್ಕೊಂಡ್ರೂ ಕೂಡ ನಮಗೆ ಏನನ್ನು ನಾವು ತಿಳ್ಕೊಬೇಕು ಅಂಥೇಳಿ ನಾವು ಅಂದ್ಕೊಂಡಿರ್ತೀವೋ, ಯಾವ ವಿಷಯ ನಮಗೆ ಗೊತ್ತಾಗಬೇಕು ಅಂಥೇಳಿ ನಾವು ಅಂದ್ಕೊಂಡಿರ್ತೀವೋ, ನಾವು ಪ್ರಾಪಂಚಿಕದ ಒಂದು ವಿಷಯವನ್ನು ಕೂಡ ನಾವು ತಿಳ್ಕೊಳ್ತಾ ಇರ್ತೀವಿ. ನಾವು ಕೇವಲ ಪ್ರಾಪಂಚಿಕವಾಗಿಯೇ ಜೀವಿಸ್ತಾ ಇದ್ದರೆ ನಾವು ಆಧ್ಯಾತ್ಮಿಕವನ್ನು ನಾವು ಕಲ್ತ್ಕೊಳ್ಳೋದಿಲ್ಲ. ಆಧ್ಯಾತ್ಮಿಕದಲ್ಲಿ ಇದ್ದರೆ ನಾವು ಎರಡೂ ಕೂಡ ಕಲ್ತ್ಕೊಳ್ತೀವಿ. ಪ್ರಾಪಂಚಿಕನೂ ಕಲ್ತ್ಕೊಳ್ತೀವಿ, ಆಧ್ಯಾತ್ಮಿಕನೂ ಕೂಡ ನಾವು ಕಲ್ತ್ಕೊಳ್ತೀವಿ. ಆತ್ಮದ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ತೀವಿ, ಶರೀರದ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ತೀವಿ. ಕೇವಲ ನಾನು ಶರೀರ, ನಾನು ಮನಸ್ಸು ಅಂಥೇಳಿ ನಾವು ಅಂದ್ಕೊಂಡ್ರೆ ನಾವು ಅದು ಒಂದು ಮಾತ್ರ ನಾವು ಕಲಿತಾ ಇರ್ತೀವಿ. ನಾನು ಆತ್ಮ, ನಾನು ಒಂದು ಸರ್ವಾತ್ಮದ ಒಂದು ಭಾಗ ಅಂಥೇಳಿ ನಾವು ಅಂದ್ಕೊಂಡ್ರೆ ನಾವು ಈ ಶರೀರದ ಬಗ್ಗೆನೂ ತಿಳ್ಕೊಳ್ತೀವಿ, ಆತ್ಮದ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ತೀವಿ. ನಾವು ಯಾವಾಗ ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರ್ತೀವೋ, ಈ ಭೂಮಿಯಲ್ಲಿ ಇದ್ಕೊಂಡೇ, ಈ ಶರೀರದಲ್ಲಿ ಇದ್ಕೊಂಡೇ, ನಾವು ಶರೀರದ ಜೊತೆಗೆ ಇದ್ಕೊಂಡೇ ನಾವು ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕನೂ ಕೂಡ ನಾವು ಕಲಿತಾ ಇರ್ತೀವಿ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ಎರಡೂ ಕೂಡ ನಮಗೆ ಬೇಕು. ಕೇವಲ ಧ್ಯಾನ ಒಂದೇ ಮಾಡ್ತಾ ಧ್ಯಾನ ಅಂಥೇಳಿ ಸಂಸಾರವನ್ನು ಬಿಟ್ಟು, ಮನೆ ಬಿಟ್ಟು ಆಚೆ ಹೋಗೋದಲ್ಲ. ಸಂಸಾರದಲ್ಲೇ ಇದ್ಕೊಂಡು ನಿರ್ವಾಣವನ್ನು ನಾವು ಕಾಣಬೇಕು. ನಮ್ಮ ಜೀವಾತ್ಮವನ್ನು ನಾವು ತಿಳ್ಕೊಳ್ತಾ ಇರಬೇಕು. ನಮಗೆ ಎರಡೂ ಬೇಕು ಫ್ರೆಂಡ್ಸ್. ನಾವು ಕೇವಲ ಪ್ರಾಪಂಚಿಕವಾಗಿ ನಾವು ಜೀವಿಸ್ತಾ ಇದ್ದರೆ ನಮಗೆ ಅಲ್ಲಿ ದುಃಖ ಇರುತ್ತೆ, ಕಷ್ಟ ಇರುತ್ತೆ, ನಷ್ಟ ಇರುತ್ತೆ. ಯಾಕೆಂದರೆ ಕೇವಲ ನಾವು ಶರೀರ ಅಂತ ನಾವು ಅಂದ್ಕೊಂಡು ಜೀವಿಸ್ತಾ ಇರ್ತೀವಿ. ಅದೇ ನಾವು ಧ್ಯಾನವನ್ನು ಮಾಡ್ತಾ ನಮ್ಮ ಉಸಿರಿನ ಜೊತೆಗೆ ನಾವಿದ್ದಾಗ ನಾನು ಕೇವಲ ಶರೀರ ಅಲ್ಲ, ನಾನು ಒಂದು ಆತ್ಮ ಅಂಥೇಳಿ ನಾವು ಯಾವಾಗ ನಾವು ತಿಳ್ಕೊಳ್ತೀವೋ, ಆಗ ಶರೀರದಲ್ಲಿ ಇದ್ದೂ ಕೂಡ ನಾವು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ಆಗ ನಮ್ಮ ಜೀವನ ದುಃಖರಾಹಿತ್ಯ ಜೀವನವನ್ನು ನಾವು ಮಾಡ್ಕೊಳ್ತೀವಿ. ಯಾಕೆಂದರೆ ನಾವು ಏನೇ ಒಂದು ಆಯ್ಕೆಯನ್ನು ಇಲ್ಲಿ ಈ ಭೂಮಿ ಮೇಲೆ ನಾವು ತಗೊಂಡು ಬಂದಿದ್ದೀವಿ ಅಂದರೆ ಆತ್ಮದ ಸ್ಥಿತಿಯಲ್ಲೇ ನಾವು ತಗೊಂಡು ಬಂದಿರೋದು. ಶರೀರವನ್ನು ಬಿಟ್ಟಾಗ ಆತ್ಮದ ಸ್ಥಿತಿಯಲ್ಲಿ ನಾವು ಇದೆಲ್ಲವನ್ನು ಕೂಡ ನಮ್ಮ ಜೀವನದ ಒಂದು ಉದ್ದೇಶ ಏನಿದೆಯೋ, ಏನು ಇವಾಗ ಜೀವಿಸ್ತಾ ಇದೆಯೋ, ಅದು ನಾವು ಆತ್ಮದ ಸ್ಥಿತಿಯಲ್ಲೇ ಅದು ಎಲ್ಲವನ್ನು ಕೂಡ ನಾವು ತಗೊಂಡು ಬಂದಿರೋದು. ಆ ಕರ್ಮವನ್ನು ಆತ್ಮದ ಸ್ಥಿತಿಯಲ್ಲೇ ನಾವು ತಗೊಂಡು ಬಂದಿದ್ದೀವಿ. ಹಾಗಾಗಿ ನಾವು ಆತ್ಮದ ಸ್ಥಿತಿಯಲ್ಲೇ ನಾವು ಇಲ್ಲಿ ಜೀವಿಸ್ತಾ ಇರಬೇಕು. ಆವಾಗಲೇ ಅದರಿಂದ ನಾವು ಹೊರಗಡೆ ಬರ್ತೀವಿ. ನಾನು ಶರೀರ ಅಂಥೇಳಿ ಅಂದ್ಕೊಂಡ್ರೆ ನಾನು ನನ್ನ ದುಃಖ ಪರಿಹಾರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ಶರೀರದಲ್ಲಿ ಇದ್ಕೊಂಡು, ಶರೀರದ ಸ್ಥಿತಿಯಲ್ಲಿ ಇದ್ಕೊಂಡು ಈ ಕರ್ಮವನ್ನು ನಾನು ತಗೊಂಡು ಬಂದಿಲ್ಲ. ಶರೀರ ಬಿಟ್ಟ ಮೇಲೆ ಆತ್ಮದ ಸ್ಥಿತಿಯಲ್ಲಿ ಇದ್ದು ನಾನು ಈ ಕರ್ಮವನ್ನು ನಾವು ತಗೊಂಡು ಬಂದೀವಿ. ಈ ಶರೀರದಲ್ಲಿ ಏನು ಮಾಡಿದ್ದೀವಿ ಕರ್ಮ, ಆ
ಆ ಕರ್ಮವನ್ನು ಶರೀರ ಬಿಟ್ಟ ಮೇಲೆ ಆತ್ಮದ ಸ್ಥಿತಿಯಲ್ಲೇ ಇದ್ಕೊಂಡು ಇದನ್ನು ನಾನು ಸರಿ ಮಾಡ್ಕೊಳ್ತೀನಿ ಅಂಥೇಳಿ ನಾವು ಆತ್ಮದ ಸ್ಥಿತಿಯಲ್ಲೇ ಇದನ್ನು ತಗೊಂಡು ಬಂದಿರೋದು. ಶರೀರದಲ್ಲಿ ಇದ್ದಾಗ ಕರ್ಮಗಳನ್ನು ಮಾಡಿದ್ದೀವಿ, ಆತ್ಮದ ಸ್ಥಿತಿಯಲ್ಲಿ ಇದ್ದಾಗ ಈ ಶರೀರದಲ್ಲೇ ಇದ್ಕೊಂಡು ನಾವು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರಬೇಕು. ಆವಾಗಲೇ ನಮ್ಮ ಕರ್ಮವನ್ನು ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಬಂದಿರೋದನ್ನೆಲ್ಲ ನಾವು ಸಾಕ್ಷಿಯಾಗಿ ನೋಡ್ತಾ ಇರ್ತೀವಿ. ಶರೀರದಲ್ಲೇ ಇದ್ಕೊಂಡು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರುವಾಗ ನಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ನಾವು ಸಾಕ್ಷಿಯಾಗಿ ನೋಡೋದನ್ನು ಕಲ್ತ್ಕೊಳ್ತೀವಿ. ಇದು ಎಲ್ಲ ಯಾವಾಗ ಸಾಧ್ಯ ಆಗತ್ತೆ ಅಂದರೆ ನಮ್ಮ ಉಸಿರಿನ ಜೊತೆಗೆ ಇದ್ದಾಗ ಇದು ಎಲ್ಲ ಸಾಧ್ಯ ಆಗತ್ತೆ. ನಾವು ಆತ್ಮದ ಸ್ಥಿತಿಯಲ್ಲೇ ಜೀವಿಸ್ತಾ ಇರ್ತೀವಿ. ಶರೀರದಲ್ಲೇ ಇದ್ಕೊಂಡು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ಆಗ ನಮಗೆ ಎರಡೂ ಕೂಡ ಸಾಧ್ಯ ಆಗತ್ತೆ. ಪ್ರಾಪಂಚಿಕ ಒಂದು ಜೀವನವನ್ನು ಕೂಡ ನಾವು ಖುಷಿಯಾಗಿ ಆನಂದವಾಗಿ ಜೀವಿಸ್ತಾ ಇರ್ತೀವಿ. ಆಧ್ಯಾತ್ಮಿಕ ಜೀವನವನ್ನು ಕೂಡ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ. ನಮ್ಮ ಪೂರ್ಣಾತ್ಮದ ಜೊತೆಗೆ ಸೇರಿಕೊಂಡು ಕಲಿತಾ ಇರ್ತೀವಿ. ಎರಡೂ ಕೂಡ ನಾವು ಕಲಿತಾ ಇರ್ತೀವಿ. ನಾವು ಆತ್ಮದ ಸ್ಥಿತಿಯಲ್ಲಿ ನಮ್ಮ ಕರ್ಮವನ್ನು ತಗೊಂಡು ಬಂದು ನಾವು ಕೇವಲ ನಾನು ಶರೀರ ಅಂತೇನ ಅಂದ್ಕೊಂಡು ನಮ್ಮವನ್ನು ಕಷ್ಟ ಪರಿಹಾರ ಮಾಡ್ಕೋಬೇಕು ಅಂದರೆ ಅದು ಆಗದೇ ಇರುವಂಥ ಮಾತು ಫ್ರೆಂಡ್ಸ್. ಅದಕ್ಕೆ ನಾವು ಇಷ್ಟೊಂದು ಒದ್ದಾಡ್ತಾ ಇರ್ತೀವಿ. ಕಷ್ಟನೇ ಏನು ಮಾಡಿದ್ರೂ ಕೂಡ ಕಷ್ಟ ಪರಿಹಾರ ಆಗ್ತಾ ಇಲ್ಲ, ಏನು ಮಾಡಿದ್ರೂ ಕೂಡ ಕಾಯಿಲೆ ವಾಸಿ ಆಗ್ತಾ ಇಲ್ಲ ಅಂಥೇಳಿ ಯಾಕೆ ನಾವು ಒದ್ದಾಡ್ತಾ ಇರ್ತೀವಿ ವಿಲವಿಲ ಅಂಥೇಳಿ? ಯಾಕೆ ಅಂದರೆ ನಾವು ಆತ್ಮದ ಸ್ಥಿತಿಯಲ್ಲಿ ಅದನ್ನು ನಾವು ತಗೊಂಡು ಬಂದಿರ್ತೀವಿ. ನಾವು ಶರೀರ ಅಂತ ಅಂದ್ಕೊಂಡು ಅದನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತೀವಿ. ಆ ಕಾಯಿಲೆ, ಆ ಒಂದು ದುಃಖ ಬಂದಿರೋದು ನಮ್ಮ ಶರೀರಕ್ಕೆ ಅಲ್ಲ, ನಮ್ಮ ಒಳಗಿಂದ ನನಗೆ ಅದು ಬಂದಿರೋದು. ಕರ್ಮ ಸಿದ್ಧಾಂತದಿಂದ ಅದು ಬಂದಿದೆ. ಮತ್ತು ನಾವು ಡಾಕ್ಟ್ರ್ ಹತ್ರ ಹೋದರೆ ಅದು ಕಾಯಿಲೆ ವಾಸಿ ಆಗೋದಿಲ್ಲ. ಡಾಕ್ಟ್ರು ಏನು ಮಾಡ್ತಾರೆ ಅಂದರೆ ಶರೀರ ಕೇವಲ ಈ ಕಣ್ಣಿಗೆ ಕಾಣಿಸುವಂಥ ಶರೀರಕ್ಕೆ ಮಾತ್ರ ಅವ್ರು ನೋಡ್ತಾ ಇರ್ತಾರೆ. ಇನ್ನು 7 ಶರೀರಗಳ ಬಗ್ಗೆ ಅವ್ರಿಗೆ ಒಂದು ಶರೀರದ ಬಗ್ಗೆ ಮಾತ್ರ ಗೊತ್ತಿದೆ, ಈ ಭೌತಿಕ ಶರೀರ. ಇನ್ನು 6 ಶರೀರದ ಬಗ್ಗೆ ಡಾಕ್ಟ್ರಿಗೆ ಏನೂ ಕೂಡ ಗೊತ್ತಾಗೋದಿಲ್ಲ. ಮತ್ತು ಅದು ಬಂದಿರೋದು ಎಲ್ಲಿಂದ? ಸೂಕ್ಷ್ಮ ಶರೀರದಿಂದ ನಮಗೆ ಬಂದಿರೋದು. ಕಾಯಿಲೆ ಆಗಲಿ, ದುಃಖ ಆಗಲಿ, ಕಷ್ಟ ಆಗಲಿ ಎಲ್ಲಿಂದ ಬಂದಿದೆ? ನಾವು ಆತ್ಮಸ್ಥಿತಿಯಿಂದ ನಾವು ಅದನ್ನು ತಗೊಂಡು ಬಂದಿರೋದು. ನಾನು ವಾಸಿ ಮಾಡ್ಕೊಳ್ತೀನಿ, ನನ್ನ ಕಷ್ಟ ನಾನು ಪರಿಹಾರ ಮಾಡ್ಕೊಳ್ತೀನಿ. ಶರೀರದಲ್ಲಿ ಇದ್ದು ನಾನು ಎಷ್ಟೋ ಕರ್ಮವನ್ನು ಮಾಡಿದ್ದೀನಿ, ಎಷ್ಟೋ ಪಾಪವನ್ನು ಮಾಡಿದ್ದೀನಿ. ಶರೀರದಲ್ಲಿ ಇದ್ಕೊಂಡು ನಾನು ಪಾಪವನ್ನು ಮಾಡಿದ್ದೀನಿ, ಇವಾಗ ಶರೀರ ಬಿಟ್ಟಿದ್ದೀನಿ. ಇವಾಗ ನಾನು ಆತ್ಮದ ಸ್ಥಿತಿಯಲ್ಲಿ ಅದನ್ನೆಲ್ಲ ಕಳ್ಕೊಳ್ಳೋದಕ್ಕೆ ನಾನು ಆತ್ಮದ ಸ್ಥಿತಿಯಲ್ಲಿ ಇದ್ದು ನಾನು ಅದನ್ನು ತಗೊಂಡು ಬಂದಿದ್ದೀನಿ. ಮತ್ತು ಧ್ಯಾನದ ಮುಖಾಂತರನೇ ಅದು ವಾಸಿ ಮಾಡ್ಕೊಳ್ಳೋದಕ್ಕಾಗತ್ತೆ, ನಮಗೆ ಸಾಧ್ಯ ಆಗತ್ತೆ. ನಾವು ಕಾಯಿಲೆ ಬಂದಿದೆ ಅಂತೇಳಿ ಡಾಕ್ಟ್ರ್ ಹತ್ರ ಹೋದ್ರೂ ಕೂಡ ವಾಸಿ ಆಗೋದಿಲ್ಲ. ಶರೀರಕ್ಕೆ ಬಂದಿರೋದು ಪೆಟ್ಟು ಏನಾದರೂ ಆದರೆ, ಗಾಯ ಆದರೆ ಅದು ಡಾಕ್ಟ್ರು ವಾಸಿ ಮಾಡ್ತಾರೆ. ಆದರೆ ಕರ್ಮದಿಂದ ಬಂದಂಥ ಕಾಯಿಲೆಯನ್ನು ಯಾವ ಡಾಕ್ಟ್ರು ಕೂಡ ವಾಸಿ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ನಮ್ಮ ಜೊತೆಗೆ ಇದ್ದು, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಅದನ್ನು ನಾವು ತಿಳ್ಕೊಂಡಾಗಲೇ ಅದು ವಾಸಿ ಆಗತ್ತೆ. ಅದು ತಿಳ್ಕೊಂಡು ಅದು ಯಾವ ರೀತಿ ಅದರಿಂದ ಹೊರಗಡೆ ಬರಬೇಕು ಅಂತೇಳಿ ಯಾರಿಗೆ ತಪ್ಪನೆ ಇರುತ್ತೆ ಅವರಿಗೆ ವಾಸಿ ಆಗತ್ತೆ.
ನಮ್ಮ ಜೀವನದಲ್ಲಿ ಏನೇ ನಡೀತಾ ಇದ್ರೂ ಕೂಡ ಅದಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಕಾರಣ ಇಲ್ಲದೇ ಕಾರ್ಯ ನಡೆಯೋದಿಲ್ಲ ಫ್ರೆಂಡ್ಸ್. ಯಾವಾಗ ನಾವು ಈ ಶರೀರದಲ್ಲೇ ಇದ್ಕೊಂಡು ನಾವು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರ್ತೀವೋ ಆಗ ನಾವು ತಗೊಂಡು ಬಂದಂತಹ ಪಾತ್ರವನ್ನು ನಾವು ಸರಿಯಾಗಿ ಮಾಡ್ತೀವಿ. ಇಲ್ಲಾಂದರೆ ನಾವು ತಂದಂತಹ ಪಾತ್ರವನ್ನು ತಗೊಂಡು ಬಂದಿರೋದನ್ನು ನಾವು ಏನು ತಗೊಂಡು ಬಂದಿದ್ದೀವಿ ಆ ಪಾತ್ರವನ್ನು ನಾವು ಏನೂ ಕೂಡ ಸರಿಯಾಗಿ ಮಾಡೋದಿಲ್ಲ. ಮತ್ತು ಆ ಒಂದು ಪಾತ್ರಕ್ಕೆ ನಾವೇ ತಗೊಂಡು ಬಂದಂತಹ ಪಾತ್ರಕ್ಕೆ ನಾವೇ ಬೈಕೊಳ್ತಾ ಇರ್ತೀವಿ, ನಾವೇ ದುಃಖ ಪಡ್ತಾ ಇರ್ತೀವಿ. ಯಾವಾಗ ನಾವು ಶರೀರದಲ್ಲೇ ಇದ್ಕೊಂಡು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರ್ತೀವೋ, ನಾನು ತಗೊಂಡು ಬಂದಂತಹ ಪಾತ್ರವನ್ನು ನಾನು ಸರಿಯಾಗಿ ಮಾಡಬೇಕು, ನಾನು ಸಾಕ್ಷಿಯಾಗಿ ನೋಡ್ತಾ ಇರಬೇಕು, ಇದನ್ನು ನಾನೇ ತೊಗೊಂಡು ಬಂದಿದ್ದೀನಿ, ಈ ಪಾತ್ರವನ್ನು ನಾನೇ ಮಾಡೋದಕ್ಕೆ ಈ ಪಾತ್ರವನ್ನು ನಾನೇ ತೊಗೊಂಡು ಬಂದಿದ್ದೀನಿ, ಇದನ್ನು ನಾನು ಸಾಕ್ಷಿಯಾಗಿ ನೋಡಬೇಕು. ಯಾರ ಮೇಲೇನೂ ಕೂಡ ಅಪವಾದ ಕೊಡಬಾರ್ದು, ಯಾರಿಗೂ ಕೂಡ ಬೈಕೋಬಾರ್ದು, ಯಾರಿಗೂ ಕೂಡ ಅವಮಾನ ಮಾಡಬಾರ್ದು, ಯಾರಿಗೂ ಕೂಡ ಅವರಿಂದನೇ ಬಂದಿದೆ ಕಷ್ಟ ಅಂಥೇಳಿ ದೋಷ ಕೊಡಬಾರ್ದು, ಅವ್ರ ಮೇಲೆ ಹಾಕಬಾರ್ದು ಅಪವಾದಗಳನ್ನೆಲ್ಲ. ಈ ರೀತಿ ನಮಗೆ ಸಾಕ್ಷಿಯಾಗಿ ನೋಡೋದನ್ನು ನಾವು ಕಲ್ತ್ಕೊಳ್ತೀವಿ, ನಮ್ಮಿಂದನೇ ಇದು ಬಂದಿದೆ ಅಂಥೇಳಿ. ಪ್ರತಿ ಕ್ಷಣ ಕೂಡ ನಾವು ಶರೀರ ಜೊತೆಗೇ ಇದ್ದು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರಬೇಕು ಫ್ರೆಂಡ್ಸ್. ನಾವು ಕೇವಲ ಒಂದು ಶರೀರವನ್ನೇ ನೋಡ್ಕೊಳ್ತಾ ಮಾಡಬಾರ್ದೇನೆಲ್ಲ ಪಾಪಗಳನ್ನು ಮಾಡಿ ಈ ಶರೀರ ಸತ್ತ ಮೇಲೆ, ಈ ಶರೀರ ಹೋದ್ಮೇಲೆ ಆಯಿತು, ನಮ್ಮ ಕರ್ಮಗಳನ್ನು ಕೂಡ ಅದ್ರ ಜೊತೆಗೆ ಸುಟ್ಟೋಗ್ಬಿಡತ್ತೆ, ಅಥವಾ ಅದ್ರ ಜೊತೆಗೆ ಈ ಶರೀರ ಜೊತೆಗೇ ಮಣ್ಣಾಗ್ಬಿಡತ್ತೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಹಾಗಾಗಿ ಮಾಡಬಾರ್ದೇನೆಲ್ಲ ಮಾಡ್ತಾ ಇದ್ದೀವಿ ನಾವು ಈ ಭೂಮಿ ಮೇಲೆ. ಈ ಶರೀರ ಜೊತೆಗಿದ್ದು ಎಷ್ಟೋ ಪಾಪ ಕರ್ಮಗಳನ್ನು ಮಾಡಿ ಈ ಶರೀರ ಸಾಯೋವರೆಗೂ ಕೂಡ ನಾವು ಪಾಪಕರ್ಮವನ್ನು ಮಾಡೋದ್ರಿಂದ ಏನು ತಪ್ಪಿಲ್ಲ. ನಾವು ಅದಕ್ಕೋಸ್ಕರನೇ ನಾವು ಬಂದಿದ್ದೀವಿ, ತಿನ್ನೋದಕ್ಕೋಸ್ಕರ, ಕುಡಿಯೋದಕ್ಕೋಸ್ಕರನೇ ಬಂದಿದ್ದೀವಿ, ಹಣ ಸಂಪಾದನೆ ಮಾಡೋದಕ್ಕೋಸ್ಕರನೇ ನಾವು ಬಂದಿದ್ದೀವಿ ಅಂಥೇಳಿ ಈ ರೀತಿ ಮಾಡಬಾರ್ದನ್ನೆಲ್ಲ ಮಾಡಿ ಈ ಶರೀರ ಬಿಟ್ಟ ಮೇಲೆ ಇನ್ನೊಂದು ಶರೀರ ಇದೆ ಅಂಥೇಳಿ ತಗೊಂಡು ಬಂದು ಅದನ್ನು ಅನುಭವಿಸ್ಬೇಕು ಅಂಥೇಳಿ ನಮಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಹೀಗೆ ಹೇಳ್ತಾ ಇರ್ತಾರೆ, ಯಾರು ನೋಡಿದ್ದಾರೆ ಮುಂದಿನ ಒಂದು ನಾನು ಬಂದು ಅದನ್ನು ಅನುಭವಿಸ್ತೀನಿ ಅಂತೇಳಿ ಯಾರು ನೋಡಿದ್ದಾರೆ? ಇವಾಗ ನನಗಿದು ಸಿಕ್ಕಿದೆ, ಇದನ್ನು ಕುಡಿದು ತಿಂದು ಮಜಾ ಮಾಡಬೇಕು, ಹೀಗೇನೆ ನಾವು ಅಂಧಕಾರದಲ್ಲಿ, ನಾವು ಅಜ್ಞಾನದಿಂದ ನಾವು ಜೀವಿಸ್ತಾ ಇದ್ದೀವಿ ಫ್ರೆಂಡ್ಸ್. ಅದರಿಂದ ನಾವು ಹೊರಗಡೆ ಬರಬೇಕು. ಅದರಿಂದ ನಾವು ಹೊರಗಡೆ ಬರಬೇಕಂದ್ರೆ ನಾವು ಸತ್ಯವನ್ನು ತಿಳ್ಕೋಬೇಕು, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು. ಆಗ ನಮಗೆ ಗೊತ್ತಾಗತ್ತೆ, ನಾವು ಶರೀರದಲ್ಲೇ ಇದ್ಕೊಂಡು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರುವಾಗ ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಎಂತಹ ಯೋಚನೆಯನ್ನು ಮಾಡಬೇಕು, ಎಂತಹ ಯೋಚನೆಯನ್ನು ಮಾಡಬಾರ್ದು, ಎಂತಹ ಮಾತುಗಳನ್ನು ಮಾತಾಡಬೇಕು, ಎಂತಹ ಮಾತುಗಳನ್ನು ಮಾತಾಡಬಾರ್ದು ಅಂಥೇಳಿ ನಾವು ಶರೀರದಲ್ಲೇ ಇದ್ಕೊಂಡು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರುವಾಗ ನಾವು ಆತ್ಮದ ಸ್ಥಿತಿಯಲ್ಲೇ ನಾವು ಸರಿಯಾಗಿ ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ.
ಶರೀರದ ಸ್ಥಿತಿಯಲ್ಲಿ ನಾವು ಕೇವಲ ಶರೀರ ಅಂತೇಳಿ ಯಾರು ಅಂದ್ಕೊಳ್ತಾ ಇರ್ತಾರೋ ಎಲ್ಲವೂ ಕೂಡ ಪ್ರಕೃತಿಗೆ ವಿರುದ್ಧವಾಗಿ ಮಾಡ್ತಾ ಇರ್ತಾರೆ. ಕೆಲಸಗಳನ್ನು, ಮಾತುಗಳನ್ನು, ಯೋಚನೆಗಳನ್ನು. ಹೇಗೆ ನಾವು ಒಂದು ಮೂವಿಗೆ, ಪಿಕ್ಚರ್ಗೆ, ಟ್ಯಾಕೇಜ್ಗೆ ಹೋಗಿ ಎಲ್ಲ ವೀಕ್ಷಕರು ನೋಡ್ಕೊಂಡು ಬಂದಮೇಲೆ ಎಲ್ಲರೂ ಒಂದು ಪಾತ್ರಗಳು ಹೇಗಿದೆ, ಹೇಗೆ ಮಾಡಿದ್ದಾರೆ ಅಂತ ಎಲ್ಲ ಒಂದು ಪಾತ್ರ ಅವ್ರವ್ರ ಪಾತ್ರವನ್ನು ಸರಿಯಾಗಿ ಮಾಡಿದರೆ, ತುಂಬ ಚೆನ್ನಾಗಿ ಮಾಡಿದರೆ ಆವಾಗಲೇ ಆ ಪಿಕ್ಚರು ಒಂದು ಹಿಟ್ಟಾಗೋದು. ಯಾರು ನೋಡಿರ್ತಾರೆ, ಯಾಕೆ ಹಿಟ್ಟಾಗತ್ತೆ? ವೀಕ್ಷಕರು ನೋಡಿದ ಮೇಲೆ. ನಾವು ಹೋಗಿ ನೋಡ್ತೀವಿ, ಓ ತುಂಬ ಚೆನ್ನಾಗಿದೆ, ನೀನು ಕೂಡ ಹೋಗಿ ಅಂತೇಳಿ ಬೇರೆಯವ್ರಿಗೂ ಕೂಡ ನಾವು ಕಳಿಸ್ತೀವಿ, ತುಂಬ ಚೆನ್ನಾಗಿದೆ ಅಂಥೇಳಿ. ಆಗ ಅದು ಪಿಕ್ಚರ್ ಹಿಟ್ಟಾಗತ್ತೆ. ತುಂಬ ಅವ್ರವ್ರ ಪಾತ್ರವನ್ನು ಎಷ್ಟು ಚೆನ್ನಾಗಿ ಆ ಪಾತ್ರಗಳನ್ನು ಮಾಡಿದ್ದಾರೆ ಅಂಥೇಳಿ. ಹಾಗೆ ನಾವು ಕೂಡ ಇಲ್ಲಿ ಪಾತ್ರಗಳನ್ನು ಮಾಡೋಕೆ ಬಂದಿದ್ದೀವಿ ಅಂದರೆ ನಮಗೂ ಕೂಡ ವೀಕ್ಷಕರು ಇಲ್ಲಿ ನೋಡ್ತಾ ಇರ್ತಾರೆ, ಯಾರು ಮೇಲಿನ ಲೋಕದ ಒಂದು ದೇವಾನುದೇವತೆಗಳು ನಾವು ಯಾವ ರೀತಿ ಪಾತ್ರಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ನಾವಿಲ್ಲಿ ಹಿಟ್ಟಾಗಬೇಕು, ಸರಿಯಾಗಿ ಪಾತ್ರ ಮಾಡಿದ್ರೇ ನಾವು ಹಿಟ್ಟಾಗ್ತೀವಿ. ಇಲ್ಲಿ ಇಲ್ಲ ಅಂದರೆ ಫೇಲ್ ಆಗ್ತೀವಿ. ನಾವು ಒಂದು ಟ್ಯಾಕೇಜ್ಗೆ ಹೋಗಿ ಯಾವ ರೀತಿ ನಾವು ಆ ಪಿಕ್ಚರನ್ನು ನೋಡಿ ಹೇಗೆ ಆ ಪಾತ್ರಗಳನ್ನು ತುಂಬ ಚೆನ್ನಾಗಿತ್ತು ಯಾವ ರೀತಿ ಹೊಗಳ್ತಾ ಇರ್ತೀವೋ, ಯಾವ ರೀತಿ ಆ ಒಂದು ಪಿಕ್ಚರ್ ಹಿಟ್ಟಾಗುತ್ತೋ ಹಾಗೆ ನಾವು ಏನು ಪಾತ್ರವನ್ನು ಮಾಡೋದಕ್ಕೆ ಬಂದಿದ್ದೀವಿ, ಎಲ್ಲರ ಒಂದು ಪಾತ್ರ. ನಾವೊಬ್ಬರೇ ಇಲ್ಲ, ಇಲ್ಲೇ ನಮ್ಮ ಜೊತೆಗೆ ಎಷ್ಟೋ ಜನ ಇದ್ದಾರೆ. ತಾಯಿ ಪಾತ್ರ, ತಂದೆ ಪಾತ್ರ, ಅಣ್ಣನ ಪಾತ್ರ, ತಮ್ಮನ ಪಾತ್ರ, ತಮ್ಮನ ಜೊತೆಗೆ ನನ್ನ ಪಾತ್ರ ಯಾವುದನ್ನು ನಾನು ತೊಗೊಂಡು ಬಂದಿದ್ದೀನಿ, ಅಣ್ಣನ ಜೊತೆಗೆ ನಾನು ಯಾವ ಪಾತ್ರವನ್ನು ತೊಗೊಂಡು ಬಂದಿದ್ದೀನಿ. ಎಲ್ಲರ ಜೊತೆಗೂ ಕೂಡ ನನ್ನ ಪಾತ್ರ ಸರಿಯಾಗಿರಬೇಕು. ತಾಯಿ ಜೊತೆಗೆ, ತಂದನ ಜೊತೆಗೆ, ಹೆಂಡತಿ ಜೊತೆಗೆ, ಗಂಡನ ಜೊತೆಗೆ, ಮಕ್ಕಳ ಜೊತೆಗೆ, ಸೊಸೆ ಜೊತೆಗೆ, ಅತ್ತೆ ಮಾವನ ಜೊತೆಗೆ, ಎಲ್ಲರ ಜೊತೆಗೂ ಕೂಡ ನನ್ನ ಪಾತ್ರ ಸರಿಯಾಗಿ ಮಾಡಿರಬೇಕು. ಆಗ ಮೇಲಿನ ವೀಕ್ಷಕರು ನನಗೆ ನನ್ನ ಪಾತ್ರವನ್ನು ನೋಡಿ ಸರಿಯಾಗಿ ಮಾಡಿದರೆ ನಾನು ಇಲ್ಲೇ ಆ ಪಾತ್ರದಲ್ಲಿ ಹಿಟ್ಟಾಗ್ತೀನಿ. ಇಲ್ಲಾಂದರೆ ಆಗೋದಿಲ್ಲ, ಸಕ್ಸಸ್ ಆಗ್ತೀನಿ ಆ ಪಾತ್ರದಲ್ಲಿ. ಇಲ್ಲ ಅಂದರೆ ನಾನು ಫೇಲ್ ಆದರೆ ನಿನ್ನ ಪಾತ್ರ ಏನೂ ಕೂಡ ಸರಿಯಾಗಿ ಮಾಡಿಲ್ಲ. ಹೆಂಡತಿ ಜೊತೆಗೆ, ಗಂಡನ ಜೊತೆಗೆ, ಅತ್ತೆ ಮಾವನ ಜೊತೆಗೆ ನೀನು ಯಾವ ಪಾತ್ರ ತೊಗೊಂಡೋಗಿದ್ದೆ? ಮತ್ತು ಏನು ಮಾಡಿದೆ ನೀನು? ಇಲ್ಲಿಂದ ಏನು ತೊಗೊಂಡೋಗಿದ್ದೀಯಾ? ಏನು ಮಾಡಿದೀಯಾ? ಯಾವ ಪಾತ್ರನೂ ನೀನು ಸರಿ ಮಾಡಿಲ್ಲ. ಯಾವುದೂ ಒಂದು ಪಾತ್ರದಲ್ಲಿನೂ ಕೂಡ ನಾನು ಸರಿಯಾಗಿ ಪಾತ್ರವನ್ನು ಮಾಡಿಲ್ಲ. ಎಲ್ಲರ ಜೊತೆಗೂ ಕೂಡ ನಿನ್ನ ಪಾತ್ರ ಯಾವಾಗ ಸರಿಯಾಗುತ್ತೋ ಆವಾಗಲೇ ನಿನಗೆ ಇಲ್ಲಿ ಜಾಗ. ಮತ್ತೆ ಇಲ್ಲ ಅಂದರೆ ಮತ್ತೆ ಹೋಗು, ಅದು ಸರಿ ಮಾಡುವವರೆಗೂ ಕೂಡ ನಿನಗಿಲ್ಲ ಜಾಗ ಇಲ್ಲ. ನಾವೊಂದು ಕರ್ಮ ದೇವತೆಗಳ ಒಂದು ಅವ್ರ ಜೊತೆಗಿದ್ದು ಎಲ್ಲವನ್ನು ಕೂಡ ನಾನು ಇಂಥ ಒಂದು ವಯಸ್ಸಿನಲ್ಲಿ ಇದೇ ಪಾತ್ರವನ್ನು ನಾನು ಮಾಡ್ತೀನಿ, ಇಂಥ ಒಂದು ವಯಸ್ಸಿನಲ್ಲಿ ನಾನು ಹೀಗೆ ಪಾತ್ರ ಮಾಡ್ತೀನಿ ಅಂಥೇಳಿ ನಾವು ಕರ್ಮ ದೇವತೆಗಳ ಜೊತೆಗಿದ್ದು ಇದನ್ನೆಲ್ಲ ನಾವು ತಗೊಂಡು ಬಂದಿರ್ತೀವಿ.
ಆಗ ಆ ಕರ್ಮ ದೇವತೆಗಳನ್ನು ಕೂಡ ಈಗೆಲ್ಲ ಬಂದಾಗ ಇಂಥವೊಂದೆಲ್ಲ ಪಾತ್ರವನ್ನು ನೀನು ತಗೊಂಡು ಹೋಗ್ತಾ ಇದೀಯಾ, ಆ ಪಾತ್ರ ಬಂದಾಗ ನೀನು ಹೀಗೆ ಮಾಡಬೇಕು ಅಂಥೇಳಿ ಅವರು ನಮಗೆ ಎಲ್ಲವನ್ನು ಕೂಡ ಟ್ರೈನಿಂಗ್ ಕೊಟ್ಟು ಕಳಿಸಿರ್ತಾರೆ. ಆ ಪಾತ್ರ ನೀನು ತಗೊಂಡೋಗ್ತಾ ಇದೆಯಾ, ಆ ಪಾತ್ರವನ್ನು ಮಾಡೋಕ್ಕೆ ಒಂದು ಸಮಯ ಬಂದಾಗ ನೀನು ಹೀಗೆ ಇರಬೇಕು, ನಿನ್ನ ಯೋಚನೆ ಹೀಗೆ ಇರಬೇಕು, ನಿನ್ನ ಮಾತಾಡೋ ಮಾತು ಹೀಗೆ ಇರಬೇಕು, ನೀನು ಮಾಡುವಂಥ ಕೆಲಸ ಹೀಗೆ ಇರಬೇಕು ಅಂತೇಳಿ ಎಲ್ಲ ಕೂಡ ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅವರು. ಟ್ರೈನಿಂಗಿಂದ ಇಲ್ಲದೇ ನಾವು ಬಂದಿರೋದಿಲ್ಲ, ಈ ಪಾತ್ರವನ್ನು ನಾವು ಮಾಡೋದಕ್ಕೆ ಬಂದಿರೋದಿಲ್ಲ. ಎಲ್ಲ ಒಂದು ಆತ್ಮದ ಸ್ಥಿತಿಯಲ್ಲಿದ್ದು ಕರ್ಮ ದೇವತೆಗಳ ಜೊತೆ ಒಂದು ಸಾಂಗತ್ಯದಲ್ಲಿದ್ದು ಎಲ್ಲ ಟ್ರೈನಿಂಗ್ ನಾವು ತಗೊಂಡು ಬಂದಿರ್ತೀವಿ. ಇಂತಿಂಥ ವಯಸ್ಸಿಗೆ ಇಂತಿಂಥ ಒಂದು ಕಷ್ಟ ಅಥವಾ ಸುಖ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಕಷ್ಟ ಬಂದಾಗ ನೀನು ಯಾವ ರೀತಿ ಇರಬೇಕು ಅಂತೇಳಿ ಅದನ್ನು ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ ಕರ್ಮ ದೇವತೆಗಳು. ಮತ್ತು ಸುಖದಲ್ಲಿದ್ದಾಗ ನೀನು ಹೇಗೆ ಜೀವಿಸ್ತಾ ಇರಬೇಕು ಅಂಥೇಳಿ ಅದು ಕೂಡ ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸುಖ ದುಃಖಗಳಿಗೂ ಎರಡಕ್ಕೂ ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಕರ್ಮ ದೇವತೆಗಳು. ನಾವು ಇಲ್ಲಿಗೆ ಬಂದಮೇಲೆ ಆತ್ಮದ ಸ್ಥಿತಿಯಲ್ಲಿ ಖುಷಿಯಾಗಿ ಒಪ್ಕೊಳ್ತೀವಿ. ಕರ್ಮ ದೇವತೆಗಳ ಜೊತೆಗಿದ್ದು ಇಷ್ಟೇ ತಾನೇ ಮಾಡಿಬಿಟ್ಟು ನಾನು ಹಂಗೋಗಿ ಹಿಂಗೆ ಬರ್ತೀನಿ ಅಂತೇಳಿ ಇಲ್ಲಿ ಬರ್ತೀವಿ ಭೂಮಿ ಮೇಲೆ. ಎಲ್ಲ ಕೆಲಸನೂ ಎಲ್ಲ ಪಾತ್ರವನ್ನು ಕೂಡ ನಾನು ಸರಿಯಾಗಿಯೇ ಮಾಡ್ತೀನಿ, ಎಷ್ಟು ಖುಷಿಯಾಗಿ ನಾವು ಬರ್ತೀವಿ. ನನ್ನ ಕರ್ಮಗಳನ್ನು ಇದೇ ರೀತಿಯೇ ಕರ್ಮ ದೇವತೆಗಳು ಯಾವ ರೀತಿ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲ ನೆನಪಿನಲ್ಲಿರುತ್ತೆ ನಮಗೆ ಅವರು ಟ್ರೈನಿಂಗ್ ಕೊಟ್ಟಿರೋದು. ಆದರೆ ಇಲ್ಲಿ ಏನು ಕೂಡ ಮಾಡೋದಿಲ್ಲ, ಮರ್ತು ಬಿಡ್ತೀವಿ. ಇರೋವರೆಗೂ ಮಾತ್ರ ನೆನಪಿನಲ್ಲಿರುತ್ತೆ. ಇಲ್ಲಿಗೆ ಬಂದ ಮೇಲೇನು ಎಷ್ಟು ವರ್ಷಗಳ ಕಾಲ ನಮಗೆ ನೆನಪಿನಲ್ಲಿರುತ್ತೆ ಅಂದರೆ 5-6 ವರ್ಷ 7 ವರ್ಷದಲ್ಲಿ ಮತ್ತೆ ನಾವು ಸಂಪೂರ್ಣವಾಗಿ ನಾವು ಮರ್ತು ಬಿಡ್ತೀವಿ. ನಾವು ಬಂದಂತಹ ಒಂದು ಪಾತ್ರವನ್ನು ನಾವು ಏನು ತಗೊಂಡು ಬಂದಿದ್ದೀವಿ, ಎಂತಹ ಒಂದು ಪಾತ್ರವನ್ನು ನಾವು ತಗೊಂಡು ಬಂದಿದ್ದೀವಿ ಅದನ್ನೆಲ್ಲ ಸಂಪೂರ್ಣವಾಗಿ 5-6 ವರ್ಷದಲ್ಲಿನೂ ಕೂಡ ನಾವು ನೆನಪಿನಲ್ಲಿ ಇಟ್ಕೊಂಡು 7ನೇ ವರ್ಷಕ್ಕೆ ಪೂರ್ತಿಯಾಗಿ ನಾವು ಮರ್ತು ಬಿಡ್ತೀವಿ. ಅದಕ್ಕೆ ಮಕ್ಕಳು ಭಗವಂತನ ಸಮಾನ ದೇವರು ಅಂಥೇಳಿ ನಾವು ಯಾಕೆ ಹೇಳ್ತೀವಿ ಅಂದರೆ ಅವರು ಆತ್ಮದ ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಕೇವಲ ಮಕ್ಕಳಿಗೆ ಅದು ಸಾಧ್ಯ ಇದೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಎಷ್ಟೇ ವೃದ್ಧರಾದರೂ ಕೂಡ ನಾವು ಆತ್ಮದ ಸ್ಥಿತಿಯಲ್ಲಿ ಜೀವಿಸೋದನ್ನು ನಾವು ಕಲ್ತ್ಕೋಬೇಕು ಫ್ರೆಂಡ್ಸ್. ಮಕ್ಕಳಿಗೆ ಯಾಕೆ ನಾವು ದೇವರು ಅಂತೀವಿ? ಆತ್ಮದ ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಮತ್ತು ನಮಗೆ ಯಾಕೆ ದೇವರು ಅನ್ನೋದಿಲ್ಲ? ಮರ್ತು ಬಿಟ್ಟಿದ್ದೀವಿ. ಕೇವಲ ಶರೀರ ಅಂತೇಳಿ ಭ್ರಮೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಾವು ಕೇವಲ ಒಂದು ಶರೀರ ಅಂತೇಳಿ ಈ ಭ್ರಮೆಯಿಂದ ನಾವು ಹೊರಗಡೆ ಬರಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಈ ಶರೀರದಲ್ಲೇ ನಾವು ಇದ್ಕೊಂಡು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರಬೇಕು. ಆಗ ಮತ್ತೆ ನಮಗೆ ಕರ್ಮ ದೇವತೆಗಳು ಏನು ಟ್ರೈನಿಂಗ್ ಕೊಟ್ಟು ಕಳಿಸಿದ್ದಾರೆ, ನಾವು ಏನೆಲ್ಲ ಕಲ್ತ್ಕೊಂಡು ಬಂದಿದ್ದೀವಿ ಕರ್ಮ ದೇವತೆಗಳ ಜೊತೆಗಿದ್ದು, ಮತ್ತೆ ಎಲ್ಲವನ್ನು ಕೂಡ ಒಂದೊಂದೇ ನಮಗೆ ನೆನಪಿಗೆ ಬರುತ್ತೆ. ನಾನು ಇದನ್ನು ಪಾತ್ರವನ್ನು ನಾನು ಈ ರೀತಿ ಟ್ರೈನಿಂಗ್ ತಗೊಂಡು ಬಂದಿದ್ದೀನಿ. ಮತ್ತೆ ನಾವು ಇಲ್ಲಿ ಮರೆತು ಬಿಟ್ಟಿದ್ದೀವಿ, ಮತ್ತೆ ಧ್ಯಾನ ಮಾಡ್ತಾ ಇದ್ದೀವಿ. ಮತ್ತೆ ನಾವು ಅಲ್ಲಿಗೆ ಹೋಗಿ ನಾನು ಮರೆತು ಬಿಟ್ಟಿದ್ದೀನಿ ಸ್ವಾಮಿ, ನನಗೆ ನೀವು ಏನು ಹೇಳಿದ್ರಿ ನಾನು ಎಲ್ಲವನ್ನೂ ಕೂಡ ಮರೆತು ಬಿಟ್ಟಿದ್ದೀನಿ. ಮತ್ತೆ ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಮತ್ತೆ ಬಂದಿದ್ದೀನಿ ನಿಮ್ಮ ಸಂಘದಲ್ಲಿ. ಇನ್ನೊಂದು ಸತಿ ಹೇಳಿ ನನಗೆ ಆ ಪಾಠ ಅಂತ ಹೇಳಿದ್ರೆ ಹೇಳ್ಕೊಡೋದಿಲ್ವಾ? ಹೇಳ್ಕೊಡ್ತಾರೆ. ಟೀಚರ್ಸ್ ಏನಾದರೂ ಮಕ್ಕಳಿಗೆ ಯಾವ ಒಂದು ಪಾಠ ಅರ್ಥ ಆಗಿಲ್ವೋ ಅದು ಹೇಳ್ಕೊಡೋದಕ್ಕೆ ಬೇಜಾರು ಮಾಡ್ಕೊಳ್ತಾರೆ? ಬೇಜಾರು ಮಾಡ್ಕೊಳ್ಳೋದಿಲ್ಲ ಟೀಚರ್. ಪರೀಕ್ಷೆ ಟೈಮ್ನಲ್ಲಿ ನೀನು ಪಾಸ್ ಆಗಬೇಕು ಅಂದರೆ ನಿನಗೆ ಎಷ್ಟು ಸತಿ ನಿನಗೆ ಅರ್ಥ ಆಗೋವರೆಗೂ ಕೂಡ ನಾನು ಹೇಳ್ಕೊಡ್ತೀನಿ.
ಪರೀಕ್ಷೆನಲ್ಲಿ ನೀನು ಪಾಸ್ ಆದರೆ ಸಾಕು ಅಂತೇಳಿ ಟೀಚರ್ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ತಾರೆ? ಬೇಜಾರು ಮಾಡ್ಕೊಳ್ತಾರ ಟೀಚರು? ಮಕ್ಕಳಿಗೆ ಎಷ್ಟು ಎಲ್ಲಿವರೆಗೂ ಅರ್ಥ ಆಗೋದಿಲ್ವೋ ಕಲಿಬೇಕು ಅನ್ನೋ ಮಕ್ಕಳಿಗೆ ಅವ್ರಿಗೆ ಅರ್ಥ ಆಗೋವರೆಗೂ ಕೂಡ ಅವ್ರಿಗೆ ತಿಳಿಸ್ತಾ ಇರ್ತಾರೆ ಟೀಚರ್ಸ್. ಒಟ್ಟಿನಲ್ಲಿ ನೀನು ಪರೀಕ್ಷೆಯಲ್ಲಿ ಪಾಸ್ ಆದರೆ ಸಾಕು, ನೀನು ಎಷ್ಟು ಸತಿ ಬಂದ್ರೂ ಕೂಡ ನಾನು ನಿನಗೆ ಆ ಪಾಠವನ್ನು ಅರ್ಥ ಮಾಡಿಸ್ತೀನಿ, ಅರ್ಥ ಆಗೋವರೆಗೂ ಅಂಥೇಳಿ ಬೇಜಾರು ಇಲ್ದೇ ಟೀಚರ್ಸು ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ. ಅಂಥ ಮಕ್ಕಳು ಸ್ಕೂಲಲ್ಲಿ ಎಷ್ಟು ಜನ ಇರ್ತಾರೆ? ಒಬ್ಬರು, ಇಬ್ಬರು, 3 ಜನ ಅಷ್ಟೇ. ಹಾಗೆ ನಮಗೂ ಕೂಡ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಮರೆತು ಬಿಟ್ಟಿದ್ದೀವಿ. ಧ್ಯಾನ ಮಾಡುವಾಗ ಮತ್ತೆ ನಮಗೆ ನೆನಪಿನಲ್ಲಿ ಬರುತ್ತೆ, ಇಂಥ ಒಂದು ಕರ್ಮವನ್ನು ನಾನು ದುಃಖ ಪಡ್ತಾ ಇದ್ದೀನಿ, ಯಾಕೆ ದುಃಖ ಪಡ್ತಾ ಇದ್ದೀನಿ, ಯಾಕೆ ಕಾಯಿಲೆಯನ್ನು ಅನುಭವಿಸ್ತಾ ಇದ್ದೀನಿ, ಯಾಕೆ ಸಮಸ್ಯೆಗಳು ಬಂದಿದೆ, ಈ ರೀತಿ ನಾನು ಕ್ವಶನ್ ಹಾಕ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡಾಗ ಮತ್ತೆ ನಮ್ಮ ಒಂದು ಸೂಕ್ಷ್ಮ ಶರೀರದಿಂದ ನಮ್ಮ ಆತ್ಮ ಬಿಡುಗಡೆ ಆಗತ್ತೆ. ನಾವು ಕೇವಲ ಒಂದು ಶರೀರ ಅಂತ ಅಂದ್ಕೊಂಡ್ರೆ ನಮ್ಮ ಆತ್ಮ ಬಿಡುಗಡೆ ಆಗೋದಿಲ್ಲ, ತಿಳ್ಕೊಂಡು ಬರೋದಿಲ್ಲ ಫ್ರೆಂಡ್ಸ್. ಅಂಧಕಾರದಲ್ಲಿ ಅಜ್ಞಾನದಿಂದ ನಾವು ಹಾಗೇ ಜೀವನವನ್ನು ನಾವು ಕಳೆದು ಬಿಡ್ತೀವಿ. ನಾವು ಯಾವಾಗ ಮತ್ತೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿರ್ತೀವೋ ನಾವು ಕ್ವಶನ್ ಹಾಕ್ಕೊಳ್ತೀವಿ. ಇಲ್ಲಿ ನಾನು ಅಂದರೆ ಮತ್ತೆ ನಾವು ಶರೀರದಿಂದ ಯಾವ ಕೂಡ ನಾನು ಕ್ವಶನ್ ಹಾಕ್ಕೋಬಾರ್ದು, ನನ್ನ ಆತ್ಮದ ಸ್ಥಿತಿಯಿಂದನೇ ಅದು ಬರಬೇಕು. ನಾವು ಏನೇ ಸಂಕಲ್ಪ ಇಟ್ಕೊಂಡ್ರೂ ಕೂಡ ಶರೀರದ ಸ್ಥಿತಿಯಲ್ಲಿ ನಾವು ಸಂಕಲ್ಪವನ್ನು ಇಟ್ಕೊಂಡು ಧ್ಯಾನ ಮಾಡಬಾರ್ದು. ಆತ್ಮದ ಸ್ಥಿತಿಯಲ್ಲಿ ನಾವು ಸಂಕಲ್ಪವನ್ನು ಇಟ್ಕೋಬೇಕು, ಅದೇ ಸರಿಯಾದ ಸಂಕಲ್ಪ. ನಾವು ಶರೀರದ ಸ್ಥಿತಿಯಿಂದನೇ ನಾವು ನೋಡಿ, ನಮ್ಮನ್ನು ನಾವು ನೋಡಿ ನಮ್ಮ ಎದುರುಗಡೆ ಇರೋರಿಗೂ ಕೂಡ ಶರೀರದ ಸ್ಥಿತಿಯಲ್ಲೇ ನಾವು ನೋಡ್ತಾ ಇರ್ತೀವಿ. ಆವಾಗ ನಾವು ಏನು ಅಂದ್ಕೊಳ್ತೀವಿ, ಏನು ಸಂಕಲ್ಪವನ್ನು ಮಾಡಿಕೊಂಡು ನನ್ನ ಮಗನಿಗೆ ಕೆಲಸ ಸಿಗಬೇಕು, ಮಗಳಿಗೆ ಕೆಲಸ ಸಿಗಬೇಕು, ಇಂಥ ಒಂದು ಶರೀರದ ಒಂದು ಸ್ಥಿತಿಯಲ್ಲೇ ಅವ್ರಿಗೂ ಕೂಡ ನೋಡಿ ನಾವು ಕೂಡ ಶರೀರದ ಸ್ಥಿತಿಯಲ್ಲೇ ನೋಡ್ಕೊಳ್ತಾ ಇಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಧ್ಯಾನ ಮಾಡ್ತೀವಿ. ಸಂಕಲ್ಪ ಅಂದರೆ ಇದು ಸರಿಯಾದ ಸಂಕಲ್ಪ ನಾವು ಇಟ್ಕೊಳ್ಳೋದನ್ನು ಕೂಡ ಕಲ್ತ್ಕೋಬೇಕು. ಸರಿಯಾದ ಸಂಕಲ್ಪ ನಮಗೆ ಯಾವಾಗ ಬರುತ್ತೆ ಇಟ್ಕೊಳ್ಳೋಕ್ಕೆ ಅಂದರೆ ಆತ್ಮದ ಸ್ಥಿತಿಯಲ್ಲಿದ್ದಾಗ, ಈ ಶರೀರದಲ್ಲೇ ಇದ್ಕೊಂಡು ನಾವು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರುವಾಗ. ಯಾವಾಗ ನಾವು ಮತ್ತೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ನಮ್ಮ ಪಾತ್ರಗಳನ್ನು ನಾವು ನೋಡ್ಕೊಳ್ತೀವೋ ಮತ್ತೆ ನಾವು ಕರ್ಮ ದೇವತೆಗಳ ಕಡೆಗೆ ಈ ಭೌತಿಕ ಶರೀರದಿಂದ ನಾವು ಬಿಡುಗಡೆಯಾಗಿ ಈ ಸೂಕ್ಷ್ಮ ಶರೀರ ಮತ್ತೆ ಹೋಗುತ್ತೆ ಕಲ್ತ್ಕೊಳ್ಳೋದಕ್ಕೆ, ಮರ್ತಿರೋದನ್ನೆಲ್ಲ ಮತ್ತೆ ಕಲಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಯ್ಯೋ ಓದ್ಕೊಂಡಿದ್ದೆ ಆದರೆ ಮರ್ತು ಬಿಟ್ಟಿದ್ದೀನಿ ಅಂಥೇಳಿ ಆ ಎಕ್ಸಾಮ್, ಆ ಪರೀಕ್ಷೆ ಬರೋಕ್ಕಿಂತ ಮೊದಲೇ ಮತ್ತೆ ಕಲಿಯೋದಕ್ಕೆ ಶುರು ಮಾಡುತ್ತೆ. ಇನ್ನು ಯಾವಾಗಲೂ ಬರೋದಿದೆ ಪರೀಕ್ಷೆ. ಕರ್ಮ ದೇವತೆಗಳ ಜೊತೆಗೆ ಹೋಗಿ ಮಕ್ಕಳು ಯಾವ ರೀತಿ ಟೀಚರ್ ಹತ್ರ ಡೌಟ್ ಕೇಳ್ತಾ ಇರ್ತಾರೋ ಮತ್ತೆ ನಾವು ಹೋಗಿ ಕರ್ಮ ದೇವತೆಗಳಿಗೆ ಡೌಟ್ ಕೇಳ್ತಾ ಇರ್ತೀವಿ. ಅದು ಅವಾಗ ಹೇಳಿದ್ದು ನೆನಪಿನಲ್ಲಿತ್ತು, ಮತ್ತೆ ಮರ್ತು ಬಿಟ್ಟಿದ್ದೀನಿ, ಮತ್ತೆ ಇನ್ನೊಂದ್ಸತಿ ನನಗೆ ಆ ಪಾಠ ಮಾಡಿ ಅಂತ ಹೇಳಿದರೆ ಮತ್ತೆ ಪಾಠ ಮಾಡ್ತಾರೆ. ಬೇಜಾರು ಮಾಡ್ಕೊಳ್ಳೋದಿಲ್ಲ ಕರ್ಮ ದೇವತೆಗಳು. ಅವ್ರಿಗೆ ಎಷ್ಟು ನಾವು ಧನ್ಯವಾದಗಳನ್ನು ಕೃತಜ್ಞತೆಯನ್ನು ತಿಳಿಸಿದ್ರು ಕೂಡ ಕಡಿಮೆನೆ. ಅವ್ರಿಗೆ ನಾವು ಎಲ್ಲ ಕರ್ಮ ದೇವತೆಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ.
ಹೀಗೇನೆ ನಾವು ಯಾವಾಗಲೂ ಪರೀಕ್ಷೆ ಬರೋದು, ಧ್ಯಾನ ಮಾಡ್ತಾ ಮಾಡ್ತಾ ಕರ್ಮ ದೇವತೆಗಳ ಒಂದು ಸಂಘದಲ್ಲಿದ್ದು ನಾವು ಅಭ್ಯಾಸ ಮಾಡ್ತಾ ಇರ್ತೀವಿ. ಮತ್ತು ನಮಗೆ ಎಲ್ಲವೂ ಕೂಡ ನೆನಪಿಗೆ ಬರುತ್ತೆ. ನೆನಪಿಗೆ ಬರೋವರೆಗೂ ಕೂಡ ನಾವು ಅಭ್ಯಾಸ ಮಾಡ್ತಾ ಇರ್ತೀವಿ. ಇನ್ನೂ ಯಾವಾಗಲೂ ಬರೋದಿದೆ ಪರೀಕ್ಷೆ, ಎಕ್ಸಾಮ್ ಬರೆಯೋದು ಇನ್ನೂ ಯಾವಾಗಲೂ ಇದೆ. ಹಗಲು ರಾತ್ರಿ ಕೂತ್ಕೊಂಡು ನಮಗೆ ಗೊತ್ತಾಗತ್ತೆ ಆ ಒಂದು ಸಮಯದಲ್ಲಿ ನಮಗೆ ಪರೀಕ್ಷೆ ಇದೆ ಅಂಥೇಳಿ. ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತೋ ಪರೀಕ್ಷೆ ಟೈಮು, ಎಲ್ಲದೂ ಕೂಡ ಇಲ್ಲಿ ಹೇಗಿದೆಯೋ ಸಮಯ ಸಂದರ್ಭ, ಅದೇ ಸಮಯಕ್ಕೆ, ಅದೇ ದಿನಕ್ಕೆ, ಅದೇ ಡೇಟ್ಗೆ, ಅದೇ ವಾರಕ್ಕೆ, ಅದೇ ತಿಂಗಳಿಗೆ ಯಾವ ರೀತಿ ಪರೀಕ್ಷೆ ಎಲ್ಲನೂ ಕೂಡ ಇಲ್ಲಿ ಗೊತ್ತಾಗೋದಿಲ್ವ ನಮಗೆ. ಹಾಗೆ ನಾವು ಆತ್ಮದ ಸ್ಥಿತಿಯಲ್ಲಿದ್ದಾಗ ನಮ್ಗಳಿಗೂ ಕೂಡ ಅದೇ ಸಮಯಕ್ಕೆ, ಅದೇ ಒಂದು ತಿಂಗಳಿಗೆ, ಅದೇ ಒಂದು ದಿನಕ್ಕೆ, ಅದೇ ಒಂದು ವಾರಕ್ಕೆ ನಮಗೂ ಕೂಡ ಎಕ್ಸಾಮ್ ಇದೆ ಅಂಥೇಳಿ ನಮ್ಗೆ ಗೊತ್ತಾಗತ್ತೆ. ನಮಗೂ ಕೂಡ ಪರೀಕ್ಷೆ ನಡೆಯುತ್ತೆ ಅಂಥೇಳಿ ಗೊತ್ತಾಗತ್ತೆ ನಮಗೆ ಧ್ಯಾನದಲ್ಲಿ. ಅವಾಗೇನು ಮಾಡ್ತೀವಿ ನಾವು? ಹೇಗೆ ಮಕ್ಕಳು ಟೀಚರ್ ಹತ್ರ ಡೌಟನ್ನು ಕೇಳ್ತಾ ಹಗಲು ರಾತ್ರಿ ಟ್ಯೂಷನ್ಗೆ ಹೋಗ್ತಾರೆ, ಪಾಠ ಕೇಳ್ತಾರೆ, ಬುಕ್ಸ್ ಓದ್ತಾರೆ, ಎಲ್ಲನೂ ಕೂಡ ಮಾಡ್ತಾರೆ. ಪರೀಕ್ಷೆ ಹತ್ತಿರ ಬಂದಾಗೆಲ್ಲ ಇನ್ನೂ ಹಗಲು ರಾತ್ರಿ ಓದ್ಕೊಳ್ಳೋದು, ಟ್ಯೂಷನ್ಗೆ ಹೋಗೋದು, ಹೋಮ್ವರ್ಕ್ ಮಾಡೋದು, 100 ಸತಿ ಓದ್ಕೊಳ್ಳೋದು, ಒಂದೇ ಪಾಠ 100 ಸತಿ ಓದ್ಕೊಳ್ತಾ ಇರ್ತಾರೆ. ಹಾಗೆ ನಮಗೂ ಕೂಡ ನಮ್ಮ ಒಂದು ಜೀವನದ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು ಅಂದರೆ, ನಾವು ತಗೊಂಡು ಬಂದಂತಹ ಪಾತ್ರದಲ್ಲಿ ನಾವು ಪಾಸ್ ಆಗಬೇಕಂದ್ರೆ, ನಾವು ತಗೊಂಡು ಬಂದಂತಹ ಪಾತ್ರವನ್ನು ನಾವು ಸರಿಯಾಗಿ ಮಾಡಬೇಕಂದ್ರೆ ನಾವು ಯಾರಿಂದ ತಿಳ್ಕೊಬೇಕು? ಕರ್ಮದೇವತೆಗಳಿಂದ ನಾವು ತಿಳ್ಕೊಬೇಕು. ಅವರೇ ಮತ್ತೆ ನಮಗೆ ನೆನಪು ಮಾಡಿಕೊಡ್ತಾರೆ, ಹೀಗೆ ಮಾಡಬೇಕು, ಇವಾಗಲೂ ಇದೆ, ಇನ್ನು ಇಷ್ಟು ದಿನ ಇದೆ ನಿನ್ನ ಪರೀಕ್ಷೆ, ಎಕ್ಸಾಮ್ ಬರೋದು, ಆ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಬೇಕು, ಹೆಚ್ಚು ಓದ್ಕೋ, ಹೆಚ್ಚು ಅಭ್ಯಾಸ ಮಾಡು. ನಿನಗೆ ಅರ್ಥ ಆಗಲಿಲ್ಲ ಅಂದರೆ ಟ್ಯೂಷನ್ಗೆ ಹೋಗು ಅಂತೇಳಿ ಇನ್ನೂ ಆಳವಾಗಿ ತಿಳ್ಕೊ. ಪ್ರಕೃತಿ ಸಾಂಗತ್ಯದಲ್ಲಿದ್ದು ಅದೇ ನಮಗೆ ಟ್ಯೂಷನು. ನೇಚರ್ ಜೊತೆಗೆ ಹೋಗು, ನೇಚರ್ ಎಲ್ಲ ಕೂಡ ನಿಮ್ಗೆ ತಿಳಿಸ್ಕೊಡತ್ತೆ. ನೇಚರ್ ಒಂದು ಸಂಘದಲ್ಲಿರು. ಸ್ಕೂಲ್ ಟೀಚರ್ಸ್ ಹೇಳೋಕ್ಕಿಂತ ಇನ್ನು ಟೀಚರು ಇನ್ನೂ ಅರ್ಥ ಮಾಡಿಸ್ತಾರೆ ನಿನಗೆ. ಹೋಗು, ಪ್ರಕೃತಿಯಲ್ಲಿ ನೀನು ಸಾಧನೆ ಮಾಡು, ಹುಣ್ಣಿಮೆ ಧ್ಯಾನ ಮಾಡು, ಹಗಲು ರಾತ್ರಿ ನೀನು ಸಾಧನೆಯನ್ನು ಮಾಡು. ಹುಣ್ಣಿಮೆ ಧ್ಯಾನದಲ್ಲಿ ಎಷ್ಟೊಂದು ಅದ್ಭುತವಾದ ಶಕ್ತಿ ನಿನಗೆ ಸಿಗತ್ತೆ. ನೀ ಪರೀಕ್ಷೆ ಟೈಮ್ನಲ್ಲಿ ಈಸಿಯಾಗಿ ನೀನು ಪಾಸ್ ಆಗ್ಬೋದು. ಈ ರೀತಿ ನಮಗೆ ಕರ್ಮ ದೇವತೆಗಳು ಸಲಹೆ ಕೊಡ್ತಾ ಇರ್ತಾರೆ. ಮತ್ತು ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಊಟ ಮಾಡೋದು, ಮಲ್ಕೊಳ್ಳೋದು. ಪರೀಕ್ಷೆಯಲ್ಲಿ ಪಾಸ್ ಆಗಂದ್ರೆ ಹೆಂಗೆ ಆಗ್ತೀವಿ ನಾವು? ಪಾಸ್ ಆಗೋದಿಲ್ಲ, ನಾವು ಫೇಲೇ ಆಗೋದು. ಮತ್ತೆ ಅದೇ ಕ್ಲಾಸ್ಗೆ ಮತ್ತೆ ನಾವು ಕೂತ್ಕೋಬೇಕಾಗತ್ತೆ. ನಾವು ಇವಾಗ ಮಾಡ್ತಾ ಇರೋದೇ ಹಾಗೆ, ಊಟ ಮಾಡ್ಕೊಳ್ಳೋದು, ಮಲ್ಕೊಳ್ಳೋದು, ಯಾವ ಸಾಧನೆನೂ ಬೇಡ ನಮಗೆ. ಮತ್ತೆ ಫೇಲಾಗಿ ಅದೇ ಕ್ಲಾಸಲ್ಲಿ ನಾವು ಕೂತ್ಕೊಳ್ತಾ ಇದ್ದೀವಿ. ನಮ್ಮ ಪ್ರತಿಯೊಬ್ಬರ ಜೀವನ ಕೂಡ ಹೀಗೆ ಆಗಿದೆ ಫ್ರೆಂಡ್ಸ್. ಸಾಧನೆಯನ್ನು ಮಾಡಬೇಕು, ಆಧ್ಯಾತ್ಮಿಕದಲ್ಲಿ ನಾವು ಜೀವಿಸ್ತಾ ಇರಬೇಕು. ಪ್ರಾಪಂಚಿಕವಾಗ ಜೀವನವನ್ನು ಕೂಡ ನಾವು ಆಧ್ಯಾತ್ಮಿಕದಲ್ಲಿನೂ ಕೂಡ ನಾವು ಜೀವಿಸ್ತಾ ಇರಬೇಕು ಫ್ರೆಂಡ್ಸ್.
ಅದೇ ಸರಿಯಾದ ಜೀವನ. ಹುಣ್ಣಿಮೆ ಧ್ಯಾನದಲ್ಲಿ ಯಾರೂ ಕೂಡ ಮಲ್ಕೋಬಾರ್ದು, ಹುಣ್ಣಿಮೆ ದಿನದಲ್ಲಿ ಯಾರೂ ಕೂಡ ಮಲ್ಕೋಬಾರ್ದು. ಅಷ್ಟೊಂದು ಒಂದು ಪಾಠವನ್ನು ನನಗೆ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಇಲ್ಲಿ ನಾವು ಅಂದರೆ ನಮ್ಮ ಆತ್ಮ, ಎಷ್ಟೊಂದು ಜ್ಞಾನವನ್ನು ನಾವು ಕಲ್ತ್ಕೊಳ್ತಾ ಇರ್ತೀವಿ ಆ ದಿನದಲ್ಲಿ. ಎಷ್ಟೋ ಆತ್ಮಜ್ಞಾನ ನಮಗೆ ಬೇಕು. ನಾವು ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕಂದ್ರೆ ಹಗಲು ರಾತ್ರಿ ನಾವು ಓದ್ಕೋಬೇಕು. ಮಲ್ಕೊಳ್ಳೋದು ಕಡಿಮೆ ಮಾಡಬೇಕು, ತಿನ್ನೋದು ಕಡಿಮೆ ಮಾಡಬೇಕು. ನಿದ್ದೆ ಕಡಿಮೆ ಮಾಡಬೇಕು. ಆವಾಗಲೇ ನಮಗೆ ನಾವು ಪರೀಕ್ಷೆಯಲ್ಲಿ ನಾವು ಪಾಸ್ ಆಗೋದಕ್ಕೆ ಸಾಧ್ಯ ಆಗತ್ತೆ. ಎಂಥದ್ದೇ ದೊಡ್ಡ ಪರೀಕ್ಷೆ, ಎಂಥದ್ದೇ ಒಂದು ಕಷ್ಟಕರವಾದಂತಹ ಪ್ರಶ್ನೆ ಇದ್ರೂ ಕೂಡ ನಾವು ಸರಿಯಾಗಿ ಆನ್ಸರ್ ಬರೆದ್ಬಿಟ್ಟು ಬರ್ತೀವಿ. ಜಾಣ ಮಕ್ಕಳು ಹಾಗೆ ಮಾಡೋದು. ಎಷ್ಟೇ ಒಂದು ಕಷ್ಟ ಒಂದು ಪ್ರಶ್ನೆ ಆದ್ರೂ ಕೂಡ ತುಂಬ ಈಸಿಯಾಗಿ ನಾನು ಬರೆದ್ಬಿಟ್ಟು ಬಂದೆ, ನಾನು ಏನು ಓದ್ಕೊಂಡಿದ್ದೆ ಅದೇ ಬಂದಿದೆ ಪರೀಕ್ಷೆಯಲ್ಲಿ ಅಂತೇಳಿ ಎಷ್ಟು ಖುಷಿಯಾಗಿ ಹೇಳ್ತಾರೆ ಜಾಣ ಮಕ್ಕಳು, ತುಂಬ ಬುದ್ಧಿವಂತರು. ಹಗಲು ರಾತ್ರಿ ಓದ್ಕೊಂಡಿರೋರು, ಅದೇ ಓದ್ಕೊಳ್ದೇ ಇರೋರಿಗೆ ಅದೇ ಪ್ರಶ್ನೆನೇ ಅವರು ಕಷ್ಟಪಟ್ಟು ಏನು ಕೂಡ ಬರೆಯೋದಿಲ್ಲ. ತುಂಬ ಕಷ್ಟ ಇತ್ತಪ್ಪ, ಏನು ಕೂಡ ಬರೆಯೋದಕ್ಕೆ ಆಗಲಿಲ್ಲ, ಯಾವುದು ಓದ್ಕೊಂಡೇ ಇಲ್ಲ ಅಂಥದ್ದೇ ಬಂದುಬಿಟ್ಟಿದೆ ಕ್ವಶನ್ ಪೇಪರಲ್ಲಿ. ಯಾವುದು ಓದ್ಕೊಂಡಿದೆ ಅದು ಬಂದಿಲ್ಲ, ಯಾವುದು ಓದ್ಕೊಂಡಿಲ್ಲ ಅದೇ ಬಂದಿದೆ ಅಂಥೇಳಿ. ಅವ್ರು ಏನು ಓದ್ಕೊಂಡಿರ್ತಾರೆ ಈಸಿ ಆಗಿರೋದು, ಅದರಲ್ಲಿ ಬಂದಿರೋದೇನು ಕಷ್ಟಕರವಾಗಿರೋ ಅಂಥದ್ದು. ಯಾಕೆ ಓದ್ಕೊಂಡಿರೋರು ಮಗು ಅದು ಈಸಿಯಾಗಿ ಬರೆದು ಬಂತು, ಯಾಕೆ ಓದದೇ ಇರುವಂಥ ಮಗು ಅದಕ್ಕೆ ಕಷ್ಟ ಆಯಿತು? ಅವ್ರು ಬರೆದಿರೋದನ್ನು ಕೂಡ ಅದೇ ಕ್ವಶನ್ ಪೇಪರಿಂದನೇ ಬರೆದಿರೋದು, ಇವ್ರು ಬರೆದಿರೋದನ್ನು ಕೂಡ ಅದೇ ಕ್ವಶನ್ ಪೇಪರಿಂದನೇ ಆನ್ಸರ್ ಬರೆದಿರೋದು. ಯಾಕೆ ಒಬ್ಬರಿಗೆ ಕಷ್ಟ ಆಯಿತು, ಒಬ್ಬರಿಗೆ ಈಜಿ ಆಯಿತು? ಯಾರು ಹಗಲು ರಾತ್ರಿ ಓದ್ಕೊಂಡಿದ್ದಾರೆ ಅವ್ರಿಗೆ ಈಜಿ ಆಗಿದೆ. ಯಾರು ಸೌಂಬೇರ್ಯದಿಂದ ಏನೂ ಕೂಡ ಓದ್ಕೊಳ್ಳಿಲ್ವೋ ಅವ್ರಿಗೆ ಅದೇ ಕಷ್ಟ ಆಗಿದೆ. ಆಗೂ ಕೂಡ ಟೀಚರ್ಸು ಎಲ್ಲ ಮಕ್ಕಳಿಗೆ ಅಲ್ಲಿ ಒಬ್ಬರು ಇಬ್ಬರು ಪಾಸ್ ಆಗಿರ್ತಾರೆ ಅಷ್ಟೆ. ಆದರೂ ಕೂಡ ಟೀಚರ್ಸು ಎಲ್ಲ ಮಕ್ಕಳಿಗೂ ಕೂಡ ಜಸ್ಟ್ ಪಾಸ್ ಮಾಡಿ ಮುಂದೆ ಕಳಿಸ್ತಾ ಇರ್ತಾರೆ. ಹಾಗೇನೆ ನಮಗೂ ಆಗಿರೋದು, ಜಸ್ಟ್ ಪಾಸ್ ಆಗಿ ನಾವು ಮುಂದೆ ಹೋಗ್ತಾನೆ ಇದ್ದೀವಿ. ಈ ರೀತಿ ನಾವು ಜನ್ಮಗಳನ್ನು ನಾವು ತಗೊಳ್ತೀವಿ ಅಷ್ಟೇ, ನಮಗೆ ಆತ್ಮಜ್ಞಾನ ಬರೋದಿಲ್ಲ. ನಾವು ಹಿಂಗೆ ಪಾಸಾಗಿ ಹಂಗೆ ಮುಂದೆ ಹೋಗ್ತಾ ಇದ್ವಿ, ಆತ್ಮಜ್ಞಾನ ತಿಳ್ಕೊಂಡಿಲ್ಲ, ಹಂಗೆ ಪಾಸಾಗಿ ಹಂಗೆ ಮುಂದೆ ಹೋಗ್ತಾ ಇದ್ವಿ ಅಂದರೆ ನಾವು ಜನನ ಮರಣದ ಚಕ್ರದಿಂದ ನಾವು ಹೊರಗಡೆ ಬರೋದಿಲ್ಲ, ಹಂಗೆ ಹೋಗ್ತಾನೆ ಇರ್ತೀವಿ. ಎಷ್ಟು ಜನ್ಮ ಆಗುತ್ತೋ ಗೊತ್ತಿಲ್ಲ. ನಾವು ತಿಳ್ಕೊಂಡು ಜೀವಿಸ್ತಾ ಇರೋದಕ್ಕೂ ತಿಳ್ಕೊಳ್ದೇನೆ ಜೀವಿಸ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಫ್ರೆಂಡ್ಸ್. ಎಲ್ಲವನ್ನೂ ಕೂಡ ನಾವು ತಿಳ್ಕೋಬೇಕು. ಈ ಶರೀರದಲ್ಲೇ ಇದ್ಕೊಂಡು ನಾವು ಆತ್ಮದ ಒಂದು ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರಬೇಕು. ಯಾವಾಗ ನಾವು ಧ್ಯಾನ ಮಾಡ್ತೀವೋ ಈ ಭೌತಿಕ ಶರೀರದಿಂದ ಈ ಸೂಕ್ಷ್ಮ ಶರೀರ ಬಿಡುಗಡೆಯಾಗಿ ಮತ್ತೆ ನಾವು ಎಲ್ಲವನ್ನೂ ಕೂಡ ಕಲ್ತ್ಕೊಳ್ತೀವಿ. ಏನೆಲ್ಲ ಮರ್ತಿದ್ದೀವೋ ಅದನ್ನೆಲ್ಲವೂ ಕೂಡ ನೆನಪು ಮಾಡ್ಕೊಳ್ತೀವಿ. ಯಾಕೆ ಧ್ಯಾನ ಮಾಡೋರು ಅವ್ರಿಗೆ ಏನೇ ಕಷ್ಟ ಬಂದ್ರೂ ಕೂಡ ಯಾವಾಗಲೂ ಕೂಡ ಯಾಕೆ ಖುಷಿ ಆಗ್ತಾರೆ? ಅವರು ಒಂದು ಶರೀರದ ಒಂದು ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇರೋದಿಲ್ಲ, ಆತ್ಮದ ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಹಾಗಾಗಿ ಆ ಕಷ್ಟ ಅವ್ರಿಗೆ ಕಷ್ಟ ಅನಿಸೋದಿಲ್ಲ.
ಬೇರೆಯವ್ರು ನೋಡಿ ಹೇಳ್ತಾ ಇರ್ತಾರೆ, ಎಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀಯಪ್ಪ ನೀನು ಅಂಥೇಳಿ, ಎಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀಯಮ್ಮ ನೀನು ಅಂಥೇಳಿ. ಆದರೆ ಆ ಕಷ್ಟವನ್ನು ತಗೊಂಡು ಬಂದಿರೋರಿಗೆ ಅದು ಕಷ್ಟ ಅಂತ ಅನಿಸೋದಿಲ್ಲ. ಯಾಕೆಂದರೆ ಅವರು ಆತ್ಮದ ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅವರು. ಕೆಲವರು ಹೇಳ್ತಾ ಇರ್ತಾರೆ ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅವರು, ಧ್ಯಾನ ಮಾಡಿ ಅವ್ರಿಗೇನು ಒಳ್ಳೆಯದಾಗಿದೆ ಅಂಥೇಳಿ. ಅಷ್ಟು ಕಷ್ಟದಲ್ಲಿದ್ದನ್ನು ಕೂಡ ಅವ್ರಿಗೆ ಖುಷಿಯಾಗಿರೋದು ಅವ್ರಿಗೆ ಅದು ಗೊತ್ತಾಗೋದಿಲ್ಲ. ಯಾರು ಶರೀರದ ಸ್ಥಿತಿಯಲ್ಲಿರ್ತಾರೋ ಅವ್ರಿಗೆ ಗೊತ್ತಾಗೋದಿಲ್ಲ. ಅವರು ನಮ್ಮ ಕಷ್ಟಗಳನ್ನು ನೋಡ್ತಾ ಇರ್ತಾರೆ. ಆದರೆ ನಾವು ಆತ್ಮದ ಸ್ಥಿತಿಯಲ್ಲಿ ಇದ್ಕೊಂಡು ನಾವು ಆ ಕಷ್ಟವನ್ನು ಸಾಕ್ಷಿಯಾಗಿ ನಾವು ನೋಡ್ತಾ ಆನಂದವಾಗಿ ಜೀವಿಸ್ತಾ ಇದ್ದೀವಿ ಅಂಥೇಳಿ ಕೇವಲ ನಮಗೆ ಮಾತ್ರ ಗೊತ್ತಾಗತ್ತೆ, ಬೇರೆಯವರಿಗಿದು ಗೊತ್ತಾಗೋದಿಲ್ಲ. ಹೀಗೆ ನಾವು ಶರೀರದಲ್ಲೇ ಇದ್ಕೊಂಡು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರಬೇಕು ಫ್ರೆಂಡ್ಸ್. ಇದನ್ನು ನಾವು ಅಭ್ಯಾಸ ಮಾಡಬೇಕು. ಮರ್ತಿರೋದನ್ನೆಲ್ಲ ಮತ್ತೆ ನೆನಪು ಮಾಡ್ಕೋಬೇಕು. ಒಂದೇ ಶರೀರದಲ್ಲೇ ಇದ್ಕೊಂಡು ಎಷ್ಟೋ ಜನ್ಮಗಳನ್ನು ನಾವು ಕಳ್ಕೋಬೇಕು. ನಾವು ಒಂದೇ ಜನ್ಮದ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ದುಃಖ ಪಡ್ತಾ ಇದ್ದೀವಿ ಅಂದರೆ ಇನ್ನು ಎಷ್ಟೋ ಜನ್ಮಗಳು ಇದೆ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದೂ ಕೂಡ ಯೋಚನೆ ಬೇಡ. ನಮಗೆ ಯಾವಾಗಲೂ ಬರುವಂಥ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗಬೇಕು ಅಂದರೆ ನಾವು ಎಷ್ಟೋ ಸಾಧನೆ ಮಾಡಬೇಕು. ಹಗಲು ರಾತ್ರಿ ನಾವು ಸಾಧನೆಯನ್ನು ನಾವು ಮಾಡಬೇಕು. ಪ್ರಕೃತಿ ಒಂದು ಸಾಂಗತ್ಯದಲ್ಲಿ ನಾವು ಇರಬೇಕು. ಹುಣ್ಣಿಮೆ ಧ್ಯಾನವನ್ನು ನಾವು ಮಾಡಬೇಕು. ಮೌನವಾಗಿರಬೇಕು. ಇದು ತುಂಬ ಇಂಪಾರ್ಟೆಂಟು. ನಮಗೆ ಕಷ್ಟ ಬರೋ ನಾವು ಯಾವುದೋ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಂದ್ರೂ ಕೂಡ ನಾವು ತುಂಬ ಮೌನವನ್ನು ಸಾಧನೆಯನ್ನು ಮಾಡಬೇಕು. ಮೌನದ ಅಭ್ಯಾಸ ಕೂಡ ನಾವು ಮಾಡಬೇಕು. ಕೇವಲ ಧ್ಯಾನ ಮಾಡೋದು, ಹುಣ್ಣಿಮೆ ಧ್ಯಾನ ಮಾಡೋದು, ಸಂಗೀತ ಧ್ಯಾನ ಮಾಡೋದು, ಪ್ರಕೃತಿ ಧ್ಯಾನ ಮಾಡೋದು ಅಷ್ಟೇ ಅಲ್ಲ ಫ್ರೆಂಡ್ಸ್. ನಾವು ಮೌನವಾಗಿರೋದನ್ನು ಕೂಡ ನಾವು ಅಭ್ಯಾಸ ಮಾಡಬೇಕು. ಶುದ್ಧ ಸಾತ್ವಿಕ ಆಹಾರವನ್ನು ನಾವು ತಗೊಳ್ತಾ ಇರಬೇಕು. ಎಲ್ಲವೂ ಕೂಡ ನಾವು ಸಾಧನೆಯನ್ನು ಮಾಡಬೇಕು. ಇದು ಮೊದಲು ನಮಗೆ ಕಷ್ಟ ಅನಿಸುತ್ತೆ. ಆದರೆ ಈ ಸಾಧನೆಯನ್ನು ಮಾಡ್ತಾ ನಾವು ದಿನಾಲೂ ಈ ಸಾಧನೆಯಲ್ಲೇ ದಿನಾಲೂ ಸ್ವಲ್ಪ ಹೆಚ್ಚಿನ ಒಂದು ಅಭ್ಯಾಸ ಮಾಡ್ತಾ ಇದ್ದರೆ ಇದು ನಮಗೆ ಎಷ್ಟು ಆನಂದ ಕೊಡುತ್ತೆ. ಆಗ ನಾವು ಯಾವಾಗಲೂ ಕೂಡ ಹೀಗೇ ಇರಬೇಕು ಅನ್ನೋದು ನಾವು ಕಲ್ತ್ಕೊಳ್ತೀವಿ. ಯಾವಾಗಲೂ ಕೂಡ ನಾವು ಶುದ್ಧ ಸಾತ್ವಿಕ ಆಹಾರವನ್ನು ತಗೊಳ್ತಾ, ಮೌನ ಸಾಧನೆಯನ್ನು ಮಾಡ್ತಾ, ಧ್ಯಾನ ಸಾಧನೆಯನ್ನು ಮಾಡ್ತಾ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಹೀಗೇ ಇರಬೇಕು. ನಾವು ಶರೀರದಲ್ಲೇ ಇದ್ಕೊಂಡು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರಬೇಕು ಅಂಥೇಳಿ ನಮಗಿದೇ ಇಷ್ಟ ಆಗತ್ತೆ. ಇವಾಗ ನಮಗೆ ಫಸ್ಟು ಸ್ಟಾರ್ಟಿಂಗ್ ಬಂದಾಗ ಏನು ಕಷ್ಟ ಅಂತ ಅನಿಸುತ್ತೋ ಆಗ ನಾವು ಈ ರೀತಿ ಎಲ್ಲ ಅಭ್ಯಾಸ ಮಾಡ್ತಾ ನಮಗೆ ಇದೇ ಇಷ್ಟ ಅನಿಸುತ್ತೆ. ಇದೇ ಸತ್ಯದ ಜೀವನ, ಇದೇ ನಿಜವಾದ ಜೀವನ, ನಾನು ಹೀಗೇ ಜೀವಿಸಬೇಕು. ಎಷ್ಟೊಂದು ಆನಂದವಾಗಿದೆ ಈ ಜೀವನದಲ್ಲಿ. ಶರೀರದಲ್ಲೇ ಇದ್ಕೊಂಡು ಆತ್ಮದ ಸ್ಥಿತಿಯಲ್ಲಿ ಜೀವಿಸ್ತಾ ಇರೋದು ಎಷ್ಟೊಂದು ಖುಷಿ ಕೊಡ್ತಾ ಇದೆ ನನಗೆ.
ನಾನು ಹೀಗೇ ಜೀವಿಸ್ತಾ ಇರಬೇಕು, ಈ ಆನಂದ ನಾನು ಯಾವಾಗಲೂ ಕೂಡ ಹೀಗೇ ಆನಂದವಾಗಿ ನಾನು ಇರಬೇಕು, ನನಗೆ ಬೇಕಾಗಿರೋದು ಇಂತಹ ಒಂದು ಆನಂದ, ಇಂತಹ ಒಂದು ಖುಷಿ. ನಮಗೆ ಯಾವಾಗ ಈ ರೀತಿ ನಾವು ಅಂದ್ಕೊಳ್ತಾ ಇರ್ತೀವಿ, ಆಗ ಈ ಒಂದು ಪ್ರಾಪಂಚಿಕದ ಒಂದು ವೈಭೋಗ ಏನಿದೆಯೋ, ಈ ಮನೆಯ, ಈ ದುಡ್ಡು, ಈ ಆಸ್ತಿ, ಇದ್ರ ಮುಂದೆ ಅದು ಯಾವುದು ಕೂಡ ನಮಗೆ ಒಂದು ಪೈಸೆಕ್ಕೂ ಕೂಡ ನಮಗೆ ಅದು ಖುಷಿ ಒಂದು ಪೈಸೆ ಅಷ್ಟು ಕೂಡ ಅದರಿಂದ ನಮಗೆ ಸುಖ ಸಿಗ್ತಾ ಇಲ್ಲ, ಖುಷಿ ಸಿಗ್ತಾ ಇಲ್ಲ ಅಂಥೇಳಿ ನಮಗೆ ಅರಿವಿಗೆ ಬರುತ್ತೆ. ನಿಜವಾದ ಜೀವನ ಇದೇ ಜೀವನ, ಆಧ್ಯಾತ್ಮಿಕ ಜೀವನ ನಿಜವಾದ ಜೀವನವನ್ನು ಜೀವಿಸೋದಕ್ಕೆ ಮಾರ್ಗ ತೋರಿಸ್ಕೊಡತ್ತೆ ಅಂಥೇಳಿ ನಮಗೆ ಅರಿವಿಗೆ ಬರುತ್ತೆ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ ಇದೆಲ್ಲವನ್ನೂ ಕೂಡ ನಾವು ಕಲ್ತ್ಕೊಳ್ತೀವಿ ಫ್ರೆಂಡ್ಸ್. ನಾವು ಸಾಧನೆಯನ್ನು ಮಾಡ್ತೀವಿ. ಇನ್ನು ಯಾವಾಗಲೂ ಬರುವಂಥ ಪರೀಕ್ಷೆಗಳಿಗೆ ನಾವು ಇವಾಗಲೇ ಎಲ್ಲ ಟ್ರೈನಿಂಗ್ ತಗೊಳ್ತೀವಿ. ಕರ್ಮ ದೇವತೆಗಳ ಹತ್ರ ಹೋಗಿ ನಮಗೆ ಯಾವೊಂದು ಮಾಸ್ಟರ್ ಒಂದು ಅಗತ್ಯ ಇದೆಯೋ ಆ ಮಾಸ್ಟರ್ ಒಂದು ಅಗತ್ಯ ಅವ್ರ ಜೊತೆಗೆ ಹೋಗಿ ಎಲ್ಲವನ್ನೂ ಕೂಡ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಪ್ರತಿಯೊಬ್ಬರ ಜೊತೆಗೂ ಕೂಡ ಇದ್ದು ಮೇಲಿನ ಲೋಕದ ಮಾಸ್ಟರ್ಗಳ ಜೊತೆಗಿದ್ದೂ ಕೂಡ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಮತ್ತು ಇಲ್ಲಿ ನಾವು ಯಾರ ಜೊತೆಗೆ ಪಾತ್ರವನ್ನು ಮಾಡೋದಕ್ಕೆ ಬಂದಿದ್ದೀವಿ ಅವ್ರ ಜೊತೆಗೆ ಇದ್ದು ಕೂಡ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಈ ನಮ್ಮ ಜೊತೆಗೆ ಬಂದಂತಹ ಪಾತ್ರಗಳನ್ನು ನಾವು ಏನು ತಗೊಂಡು ಬಂದಿದ್ದೀವಿ ಅವರು ಕೂಡ ನಮ್ಮ ಗುರುಗಳೇ, ಮೇಲಿರೋರು ಕೂಡ ನಮ್ಮ ಗುರುಗಳೇ, ಎಲ್ಲರೂ ಕೂಡ ಗುರುಗಳೇ. ಎಲ್ಲರಿಂದನೂ ಕೂಡ ನಾವು ಕಲ್ತ್ಕೊಳ್ತಾ ಇರಬೇಕು. ಎಷ್ಟೊಂದು ಆಶ್ಚರ್ಯಕರವಾದಂತಹ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನಾವು ಶರೀರದಲ್ಲೇ ಇದ್ಕೊಂಡು ಆತ್ಮದ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾಗ ಅದ್ಭುತವಾದಂತಹ ಜೀವನವನ್ನು ನಾವು ಜೀವಿಸ್ತಾ ಇರ್ತೀವಿ ಫ್ರೆಂಡ್ಸ್. ಆಗ ನಮಗೆ ಯಾವುದಕ್ಕೂ ಕೂಡ ದುಃಖ ಅಂತ ಅನಿಸೋದೇ ಇಲ್ಲ. ನಾವು ಕಷ್ಟಪಡ್ತಾ ಇದ್ದೀವಿ, ನಾವು ದುಃಖ ಅನುಭವಿಸ್ತಾ ಇದ್ದೀವಿ ಅಂಥೇಳಿ ನಮಗೆ ಯಾವತ್ತೂ ಕೂಡ ಅನಿಸೋದಿಲ್ಲ. ಬಂದಿರೋದನ್ನೆಲ್ಲ ಕೂಡ ಸಾಕ್ಷಿಯಾಗಿ ನೋಡ್ತಾ ಹಾಗೆ ಮುಂದೆ ಸಾಗ್ತಾ ಇರ್ತೀವಿ. ಹರಿಯೋ ನೀರು ಸಮುದ್ರಕ್ಕೆ ಯಾವ ರೀತಿ ಸೇರಿಕೊಳ್ಳುತ್ತೋ ಸಾಗರಕ್ಕೆ, ಹಾಗೆ ನಾವು ಕೂಡ ಬಂದಿರೋದು ಜೀವನದಲ್ಲಿ ಏನೇ ಬಂದ್ರೂ ಕೂಡ ಹಾಗೆ ಮುಂದೆ ಸಾಗ್ತಾ ಇರ್ತೀವಿ. ಸಾಗರಕ್ಕೆ ನಾವು ಕೂಡ ಸೇರ್ಕೊಳ್ತೀವಿ. ಎಲ್ಲೂ ಕೂಡ ನಿಂತ್ಕೊಳ್ಳಲ್ಲ. ಎಂತಹ ಪರಿಸ್ಥಿತಿಯಲ್ಲಿನೂ ಕೂಡ ಮುಂದೆ ಸಾಗ್ತಾನೇ ಇರ್ತೀವಿ. ಮುಂದೆ ಸಾಗ್ತಾನೇ ಇರ್ತೀವಿ ಅಂದರೆ ನಮಗೆ ಯಾವಾಗಿದು ಸಾಧ್ಯ ಆಗತ್ತೆ ಅಂದರೆ ಶರೀರದಲ್ಲೇ ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರುವಾಗ ಎಲ್ಲೂ ಕೂಡ ನಾವು ನಿಂತ್ಕೊಳ್ಳಲ್ಲ, ಮುಂದೆ ಹೋಗ್ತಾನೇ ಇರ್ತೀವಿ. ಹೀಗೆ ನಾವು ಅಭ್ಯಾಸ ಮಾಡಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಎಲ್ಲವನ್ನೂ ಕೂಡ ನಾವು ಕಲ್ತ್ಕೊಳ್ತಾ ಇರಬೇಕು. ಎಲ್ಲರ ಒಂದು ಪರಿಚಯ ನಮಗೂ ಆಗತ್ತೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಎಲ್ಲ ಗುರುಗಳ ಪರಿಚಯ ಆಗತ್ತೆ. ಹೋಗೋ ಆ ಗುರು ಹತ್ರ ಹೋಗಿ ಅದನ್ನು ಕಲ್ತ್ಕೋ, ಈ ಗುರು ಹತ್ರ ಹೋಗಿ ಇದನ್ನು ಕಲ್ತ್ಕೋ. ಆ ಜ್ಞಾನ ನಿನಗೆ ಬೇಕು. ಪ್ರತಿಯೊಬ್ಬರ ಒಂದು ಗುರುವಿನ ಹತ್ರನೂ ಹೋಗಿ ಕಲ್ತ್ಕೊಳ್ಳೋದಕ್ಕೆ ನಮಗೆ ಯಾರು ಪ್ರೋತ್ಸಾಹ ಕೊಡ್ತಾರೆ? ನಮ್ಮ ಉಸಿರು ಎಂಬ ಗುರು.
ಕೇವಲ 1 ನಿಮಿಷ ಸಹಜವಾಗಿ ನಡೆಯುತ್ತಿರುವ ಉಸಿರಾಟ
ಆ ಜ್ಞಾನ ನಿನಗೆ ಬೇಕು. ಪ್ರತಿಯೊಬ್ಬರ ಒಂದು ಗುರುವಿನ ಹತ್ರನೂ ಹೋಗಿ ಕಲ್ತ್ಕೊಳ್ಳೋದಕ್ಕೆ ನಮಗೆ ಯಾರು ಪ್ರೋತ್ಸಾಹ ಕೊಡ್ತಾರೆ? ನಮ್ಮ ಉಸಿರು ಎಂಬ ಗುರು. ಕೇವಲ 1 ನಿಮಿಷ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಎಷ್ಟು ಅದ್ಭುತವಾದಂಥ ಈ ಧ್ಯಾನದಲ್ಲಿ ಒಂದು ರಹಸ್ಯ ಅಡಗಿದೆ. ಈ ಅದ್ಭುತವಾದಂತಹ ಜೀವನ ನಮ್ಮದಾಗಬೇಕು. ಎಷ್ಟು ಸುಂದರವಾಗಿದೆ ಈ ಜೀವನ. ಈ ಸುಂದರವಾದಂತಹ ಜೀವನ ನಮ್ಮದಾಗಬೇಕು. ಎಲ್ಲರೂ ಕೂಡ ಸುಂದರವಾದಂತಹ ಜೀವನವನ್ನು ಜೀವಿಸಬೇಕು. ಯಾರು ಉಸಿರಿನ ಜೊತೆಗಿರ್ತಾರೋ ಎಲ್ಲರ ಜೀವನವೂ ಕೂಡ ದುಃಖರಾಹಿತ್ಯ ಜೀವನವ ಆಗಿರುತ್ತೆ, ಸುಂದರವಾದಂತಹ ಜೀವನವಾಗಿರುತ್ತೆ. ಸತ್ಯಂ ಶಿವಂ ಸುಂದರಂ. ಯಾವಾಗ ನಾವು ಧ್ಯಾನ ಮಾಡ್ತೀವೋ ಸತ್ಯವನ್ನು ನಾವು ತಿಳ್ಕೊಳ್ತೀವಿ. ಯಾವಾಗ ನಾವು ಸತ್ಯವನ್ನು ತಿಳ್ಕೊಳ್ತೀವಿ ಸುಂದರವಾದಂತಹ ಜೀವನವನ್ನು ನಾವು ಮಾಡ್ತೀವಿ ಫ್ರೆಂಡ್ಸ್. ಕೇವಲ 30 ಸೆಕೆಂಡ್ಗಳು ಮಾತ್ರ ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ. ಈ ರೀತಿ ನಾವು ದಿನಾಲೂ ಕೂಡ ಅಭ್ಯಾಸ ಮಾಡಬೇಕು. ಎಷ್ಟು ಹೆಚ್ಚು ನಾವು ಮಾಡ್ತೀವೋ ಅಷ್ಟು ನಾವು ಮುಂದೆ ಸಾಗ್ತಾ ಇರ್ತೀವಿ, ಅಷ್ಟು ಹೆಚ್ಚು ನಾವು ತಿಳ್ಕೊಳ್ತಾ ಇರ್ತೀವಿ ಆತ್ಮದ ಬಗ್ಗೆ. ಕೇವಲ 10 ಸೆಕೆಂಡ್ಗಳು ಮಾತ್ರ ಸಹಜವಾಗಿ ನಡೆಯುತ್ತಿರುವ
ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಐದು ಸೆಕೆಂಡ್ಗಳು ಮಾತ್ರ. ಓಕೆ ಫ್ರೆಂಡ್ಸ್, ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಕರ್ಮ ದೇವತೆಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ನಮ್ಮ ಜೊತೆಗೆ ಎಷ್ಟೋ ಜನ ಪಾತ್ರಗಳನ್ನು ನಮ್ಮ ಜೊತೆಗಿದ್ದು ಪಾತ್ರವನ್ನು ಮಾಡೋದಕ್ಕೆ ಬಂದಿದ್ದಾರೆ. ಆ ಎಲ್ಲ ಪಾತ್ರಧಾರಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಮತ್ತು ಇಷ್ಟೊತ್ತು ನಾವೆಲ್ಲ ಧ್ಯಾನ ಮಾಡಿದ್ದೀವಿ, ನಮಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಜಾಯಿನ್ ಆಗಿ ಈ ದಿನದ ಧ್ಯಾನವನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರಾ ಮಾಸ್ಟರ್ಸ್. ಆಕ್ಚುಲಿ ನಾನು ಒಂದು ಹೇಳೋದಿತ್ತು, ಕೆಲವರಿಗೆ ಡೌಟ್ಸ್ ಇರ್ಬೋದು ಅಥವಾ ಏನಾದರೂ ಮಾತಾಡಬೇಕು ಅನ್ನೋದಿರ್ಬೋದು. ಮೇಡಮ್ ಮೌನದಲ್ಲಿ ಇರೋದ್ರಿಂದ ಅವರು ಆನ್ಸರ್ ಮಾಡೋಕ್ಕಾಗೋದಿಲ್ಲ. ನಿಮ್ಮದು ಏನೇ ಕ್ವೆಶನ್ಸ್ ಇದ್ರು ಅವರಿಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ, ಇಲ್ಲ ನೀವು ಯಾವ್ಯಾವ ಗ್ರೂಪ್ಸಲ್ಲಿ ಇದ್ದೀರೋ PMCSSK ಗ್ರೂಪ್ ಇರ್ಬೋದು ಅಥವಾ ಯುವರ್ ಮೆಡಿಟೇಷನ್ ಗ್ರೂಪ್ ಇರ್ಬೋದು, ಇದರಲ್ಲಿ ನಿಮ್ಮ ಅನುಭವಗಳನ್ನು ಬರೆದು ಆದ್ರೂ ಕಳಿಸಿ, ಮೇಡಮ್ ಓದ್ತಾರೆ. ಮೇಡಮ್ ಆ ಎರಡು ಗ್ರೂಪಲ್ಲೂ ಇದ್ದಾರೆ. ಆಮೇಲೆ ಇಲ್ಲ ವಾಯ್ಸ್ ರೆಕಾರ್ಡಿಂಗ್ ಮುಖಾಂತರ ಆದರೂ ನಿಮ್ಮ ಒಂದು ಅನುಭವಗಳನ್ನು ಕಳಿಸಿ, ಸೊ ದಟ್ ಮೇಡಮ್ಗೆ ನಿಮ್ಮದು ಅನುಭವಗಳೆಲ್ಲ ರೀಚ್ ಆಗ್ತಾ ಇರುತ್ತೆ. ಮೇಡಮ್ ಇವಾಗ ಹೇಗೆ ಅವರು ಅನುಭವಗಳನ್ನು ಡೈಲಿ ಬರೆದ್ಬಿಟ್ಟು ಕಳಿಸ್ತಾ ಇದ್ದಾರೆ, ಅದೇ ರೀತಿ ನೀವು ಕೂಡ ನಿಮ್ಮ ಅನುಭವಗಳನ್ನು ಶೇರ್ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಯಾಕಂದ್ರೆ ಅದು ಹೇಳಬೇಕು ಅಂತ ಇರುತ್ತೆ. 108 ದಿನದಲ್ಲಿ ನಮ್ಮ ಏನೇ ಪ್ರಶ್ನೆಗಳಿದ್ರು ಎಲ್ಲದಕ್ಕೂ ಉತ್ತರ ಅಂತೂ ಸಿಕ್ಕೇ ಸಿಗತ್ತೆ, ಅದಂತೂ ಖಂಡಿತ. ಇನ್ ಕೇಸ್ ಯಾವುದಕ್ಕಾದ್ರೂ ಉತ್ತರ ಸಿಗ್ಲಿಲ್ಲ ಅಂದ್ರೆ ಮೇಡಮು 108 ದಿನ ಆದ್ಮೇಲೆ ಅವ್ರದ್ದು ಮೌನ ಮುಗಿದ ತಕ್ಷಣ ನಮ್ಗೆ ಆನ್ಸರ್ ಮಾಡ್ತಾರೆ, ಇಲ್ಲ ಅವರು ಧ್ಯಾನ ಸ್ಥಿತಿಯಲ್ಲಿ ಕೂಡ ನಮ್ಗೆ ಬಂದು ಆನ್ಸರ್ ಮಾಡ್ತಾರೆ ಮಾಸ್ಟರ್ಸ್. ಇದು ಪರ್ಸನಲ್ ಆಗಿ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ನಿಮ್ದು ಅನುಭವಗಳನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ಇಲ್ಲ ವಾಯ್ಸ್ ರೆಕಾರ್ಡ್ ಆದ್ರೂ ಮಾಡಿ ಕಳ್ಸ್ಬೋದಲ್ವಾ ಮ್ಯಾಮ್? ನಿಮ್ಗೆ ಕಳಿಸ್ಬೋದು ಮಾಸ್ಟರ್ಸ್, ಅವರಿಗೆ ಡೈರೆಕ್ಟ್ ಆಗಾದ್ರೂ ಕಳಿಸಿ, ಇಲ್ಲ ಗ್ರೂಪ್ ಅಲ್ಲಾದ್ರೂ ಕಳಿಸಿ, ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ನಾ ಹೇಳ್ತಾ ಈ ದಿನದ ಕ್ಲಾಸ್ನ ಮುಗಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಅವಕಾಶಕ್ಕಾಗಿ ತುಂಬ ಹೃದಯದ ಕೃತಜ್ಞತೆಗಳು ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.